ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವಾನಂದ್. ಸೊ ಕಳೆದ ಎರಡು ತರಗತಿಯಲ್ಲಿ ನಾವು ಎರಡು ಪಾಠಗಳನ್ನು ನಾವು ಸ್ಟಡಿ ಮಾಡಿದ್ದು. ಒಂದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಇನ್ನೊಂದು ನಿಮಗೆ ಗೊತ್ತಿರೋ ಹಾಗೆ ಬ್ಲಡ್ ರಿಲೇಷನ್ ಬಗ್ಗೆ ಚರ್ಚೆ ಮಾಡಿದ್ದೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಚರ್ಚೆ ಮಾಡೋಣ. ಆಸನ ವ್ಯವಸ್ಥೆ. ಹಾಗಾದರೆ ಯಾರೆಲ್ಲ ಜಾಯ್ನ್ ಆಗತ್ತಿದ್ರೆ ಬೇಗ ಕ್ವಿಕ್ಕಾಗಿ ಜಾಯ್ನ್ ಆಗಿರಿ. ಓಕೆ, ಕ್ವಿಕ್ಕಾಗಿ ಜಾಯ್ನ್ ಆಗಿರಿ. ಯಾಕಂದರೆ ಬೇಸಿಕ್ ಹೇಳುವಾಗ ಭಾಳ ಇಂಪಾರ್ಟೆಂಟ್ ಇರ್ತದೆ. ಬೇಸಿಕ್ ಮೇನ್ ಇಂಪಾರ್ಟೆಂಟ್ ರೀ. ಬೇಸಿಕ್ ಚೆನ್ನಾಗಿ ಅರ್ಥ ಆಯ್ತಂದ್ರೆ ಮುಂದೆ ನಾವು ಫೌಂಡೇಶನ್ ಹೆಂಗೆ ಬೇಕಾದ್ರೂ ಏನು ಮಾಡ್ಬೋದು, ಕಟ್ಬೋದು. ಹಾಗಾಗಿ ಕಮ್ ಟು ಪಾಯಿಂಟ್. ಹಾಗಾದರೆ ನಾವು ನೋಡೋದಾದರೆ ಯಾವ ಪಾಠದ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಚರ್ಚೆ ಮಾಡೋಣ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಕರಿತೇವೆ ನಾವು ಇದನ್ನು. ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದರೆ ಇದನ್ನು ಆಸನ ವ್ಯವಸ್ಥೆ ಅಂತ ಕರೀತಾರೆ. ಏನಂತ ಕರೀತಾರಪ್ಪ? ಆಸನ ವ್ಯವಸ್ಥೆ. ಅಪ್ಪು ಬೆಲ್ಲದ ಚಾ ಕುಡಿಸ್ತೀನಿ, ಈ ಕಡೆ ಗಮನ ಇಟ್ಟಕ್ಕೆ. ಆಸನ ವ್ಯವಸ್ಥೆ. ಇಲ್ಲಿ ಒಂದು ವೃತ್ತಾಕಾರದ ಮೇಜಿನ ಸುತ್ತ ಕೂತಿದ್ದಾರೆ ಅಂದರೆ ಈ ಥರ. ಇದು ಒಂದು ವೃತ್ತಾಕಾರ ಮೇಜಿನ ಸುತ್ತ. ಇದು ಎಷ್ಟೋ ಮಂದಿ ಕೂತಿರ್ತಾರೆ, ಇಷ್ಟು. ಇದನ್ನ ಸರ್ಕಲ್ ಟೇಬಲ್ ಅಂತ ಕರೀತಾರ. ಇದು ವೃತ್ತಾಕಾರ. ಯಾವ ಕಾರ? ವೃತ್ತಾಕಾರ ಅಂತ ಕರೀತಾರ. ವೃತ್ತಾಕಾರದ ಮೇಜು ಅಂದ್ರೆ ಈ ತರ ವೃತ್ತಾಕಾರದ ಮೇಜು, ಸರ್ಕಲ್ ಟೇಬಲ್ ಅಂತ ಕರೀತಾರೆ. ಅದೇ ರೀತಿ ವೃತ್ತದ ಕೇಂದ್ರಕ್ಕೆ ಅಥವಾ ನಡುಭಾಗದ ಅಂತ ಏನಾರು ಮೆನ್ಷನ್ ಇತ್ತಂದ್ರ ವೃತ್ತದ ಕೇಂದ್ರಕ್ಕೆ ನಡುಭಾಗ ಅಂತ ಏನಾರು ಇತ್ತಂದ್ರೆ ನೋಡಿಲಿ, ನಡುಭಾಗ ಇದ್ದಾಗ ಗಮನ ಇಟ್ಟುಕೇಳ್ರಿ. ವೃತ್ತದ ಕೇಂದ್ರಕ್ಕೆ ಮುಖವಾಗಿ ಕೂತಿದ್ದಾರೆ ಅಂದ್ರೆ ಈ ತರ ಕೂತಿರ್ತಾರೆ. ಇದು ನಡುಭಾಗಕ್ಕೆ ಮುಖ ಮಾಡಿ ಅಥವಾ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ, ಕೇಂದ್ರಕ್ಕೆ ವಿರುದ್ಧವಾಗಿ. ಏನ್ರಿ? ಕೇಂದ್ರಕ್ಕೆ ವಿರುದ್ಧವಾಗಿ ನೋಡ್ರಿ, ಗಮನ ಇರ್ಲಿ. ಕೇಂದ್ರಕ್ಕೆ ಮುಖ ಮಾಡಿ ಕೂತಿದ್ದಾರೆ ಅಂದ್ರೆ ಈ ತರ ಬರಿಬೇಕು. ಕೇಂದ್ರಕ್ಕೆ ಮುಖ ಮಾಡಿ ಕೂತಿದ್ದಾರೆ ಅಂದ್ರೆ ಅವರು ಈ ಡೈರೆಕ್ಷನ್ ಕೂತಿರ್ತಾರ. ಗಮನ ಇರ್ಲಿ. ಕೇಂದ್ರಕ್ಕೆ ಮುಖ ಮಾಡಿ ಅಂದ್ರೆ ಈ ತರ, ಸರಿನಾ? ಈ ತರ ಕೇಂದ್ರಕ್ಕೆ ಮುಖ ಮಾಡಿ. ಹಾಗೆ ಇನ್ನೊಂದು ಬಹಳ ಚಂದ ಕ್ವಶನ್ ಇರ್ತೈತಿ, ಗಮನ ಇರ್ಲಿ. ಏನಂದ್ರೆ ಕೇಂದ್ರಕ್ಕೆ ಬೆನ್ನು ಮಾಡಿ ಕುಳಿತಿದ್ದಾರೆ. ಕೇಂದ್ರಕ್ಕೆ ಬೆನ್ನು ಮಾಡಿ ಕುಳಿತಿದ್ದಾರೆ. ಇದು ಗೂಗಲ್ ಟ್ರಾನ್ಸ್ಲೇಟರ್. ಇದು ನೆನ್ಪಿಟ್ಕೋರಿ. ಕೇಂದ್ರಕ್ಕೆ ಬೆನ್ನು ಮಾಡಿ ಕೂತಿದ್ದಾರೆ ಅಂದ್ರೆ ಅವ್ರ ಮುಖಗಳು ಈ ತರ ಇರ್ತೈತಿ. ಔಟ್ ಸೈಡ್ ಮುಖ ಮಾಡಿ ಕೂತಿರ್ತಾರೆ. ಈ ತರ ಕೂತಿರ್ತಾರ. ಔಟ್ ಸೈಡ್ ಮುಖ. ಇದು ಬೆನ್ನು ಮಾಡಿ. ಗೊತ್ತಾಗಿರ್ಲಿ, ನೆನಪಿರ್ಲಿ ಅಪ್ಪು. ಇದು ಕೇಂದ್ರಕ್ಕೆ ಮುಖ ಮಾಡಿ ಕೂತಿದ್ದಾರೆ. ಅಪ್ಪು ಗಮನ ಇಟ್ಟು ಕೇಳ್ರಿ. ಇಲ್ಲಿ ಲೆಫ್ಟ್ ಯಾವುದು, ರೈಟ್ ಯಾವುದು ಅನ್ನೋದಕ್ಕೆ ಭಾಳ ಕನ್ಫ್ಯೂಸ್ ಆಗ್ತದೆ. ದಿಸ್ ಈಸ್ ಕೇಂದ್ರಕ್ಕೆ ಬೆನ್ನು ಮಾಡಿ ಕೂತಿದ್ದಾರೆ ಅಂದ್ರೆ ಅವ್ರ ಮುಖಗಳು ಎಲ್ಲ ಔಟ್ ಸೈಡ್ ಇರ್ತಾವ. ಕೇಂದ್ರಕ್ಕೆ ಮುಖ ಮಾಡಿ ಕೂತಿದ್ದಾರೆ ಅಂದ್ರೆ ಅವ್ರ ಮುಖಗಳು ಕೇಂದ್ರಕ್ಕೆ ಇರ್ತಾವ. ಎಸ್ ಆರ್ ನೋ? ಇಲ್ಲಿ ನೋಡ್ರಿ, ಇದ್ರ ಡಿಫ್ರೆನ್ಸ್ ಏನು ಅಂದಾಗ ಇಲ್ಲಿ ಭಾಳ ಚಂದ ಐತಿ ನೋಡ್ರಿ. ಇದ್ರ ಡಿಫ್ರೆನ್ಸ್ ನಿಮಗೆ ಕೊಡ್ತೇನೆ ನೋಡ್ರಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಡೈಗ್ರಾಮ್ಸ್? ಈ ಡೈಗ್ರಾಮ್ದಾಗ ಏನ್ ಡಿಫ್ರೆನ್ಸ್ ಐತಿ ನೋಡ್ರಿ. ಇದು ಕೇಂದ್ರಕ್ಕೆ ಮುಖ, ಸರಿನಾ? ಕೇಂದ್ರಕ್ಕೆ ಮುಖ. ಇಲ್ಲಿ ನೋಡಿ ಡಿಫ್ರೆನ್ಸ್. ಈ ವ್ಯಕ್ತಿಯ ಎಡ ಈ ಕಡೆ ಆಗ್ತೈತಿ, ಈ ವ್ಯಕ್ತಿಯ ಬಲ ಈ ಕಡೆ ಆಗ್ತೈತಿ. ಈ ವ್ಯಕ್ತಿಯ ಎಡ ಈ ಕಡೆ ಆಗ್ತೈತಿ, ಈ ವ್ಯಕ್ತಿಯ ಬಲ. ದಿಸ್ ಈಸ್ ಲೆಫ್ಟ್ ಸೈಡ್, ದಿಸ್ ಈಸ್ ರೈಟ್ ಸೈಡ್. ಈ ವ್ಯಕ್ತಿಯ ಬಲ ಈ ಕಡೆ ಆಗ್ತೈತಿ, ಈ ವ್ಯಕ್ತಿಯ ಎಡ. ದಿಸ್ ಈಸ್ ರೈಟ್ ಸೈಡ್, ದಿಸ್ ಈಸ್ ಲೆಫ್ಟ್ ಸೈಡ್. ಅಂಡರ್ಸ್ಟ್ಯಾಂಡ್? ದಿಸ್ ಈಸ್ ಈ ಕಡೆ ಏನಾಗ್ತೈತೆ ಅಂದ್ರೆ ಎಡ ಆಗ್ತೈತಿ, ದಿಸ್ ಈಸ್ ಬಲ ಆಗ್ತೈತೆ. ದಿಸ್ ಈಸ್ ಲೆಫ್ಟ್ ಸೈಡ್, ದಿಸ್ ಈಸ್ ರೈಟ್ ಸೈಡ್. ಅಂಡರ್ಸ್ಟ್ಯಾಂಡ್? ಆದರೆ ಕೇಂದ್ರಕ್ಕೆ ಹೊರಮುಖವಾಗಿ ಕೂತಿದ್ದಾರೆ ಅಂದ್ರೆ ದಿಸ್ ಈಸ್ ಲೆಫ್ಟ್ ಸೈಡ್. ಇಲ್ಲೇ ಇದನ್ನೇ ತೋರಿಸ್ತೀನಿ ನೋಡ್ರಿ, ಒಂದ್ ಸೆಕೆಂಡ್. ಕೇಂದ್ರಕ್ಕೆ ಬೆನ್ನು ಮುಖ ಮಾಡಿ ಹೆಂಗೆ ಕೂತಿದ್ದಾರೆ ಅಂದ್ರೆ ಇದ್ರ ಡಿಫ್ರೆನ್ಸ್ ನೋಡಿ ತಮ್ಮ, ಭಾಳ ಚಂದ ಐತಿ. 1 2 3 4 ಜನ ಅದಾರ ಅಂದ್ರೆ ಇಲ್ಲಿ ನೋಡ್ರಿ, ಈ ಕಡೆ ನಾವು ಕೇಂದ್ರಕ್ಕೆ ಬೆನ್ನು ಮಾಡಿ ಕೂತಿದ್ದಾರೆ ಅಂದ್ರೆ ಈ ತರ, ಸರಿನಾ? ನೆನಪಿಟ್ಕೊಳ್ಳಿ. ಇದು ಏನಾಗ್ತೈತೆ ಅಂದ್ರೆ ನಾ ಈಗ ಅದನ್ನ ನನ್ನ ಪೊಸಿಷನ್, ದಿಸ್ ಈಸ್ ಲೆಫ್ಟ್, ಇದು ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತೈತಿ. ಇಲ್ಲಿ ನೋಡ್ರಿ, ಇದು ರೈಟ್ ಆಗಿತ್ತು, ಇದು ಲೆಫ್ಟ್ ಆಗಿತ್ತು. ಈಗ ಇದು ಕೇಂದ್ರಕ್ಕೆ ಹೊರ ಅಂದಾಗ ಡೈರೆಕ್ಷನ್ ಏನಾಗ್ತದೆ? ಚೇಂಜ್ ಆಗ್ತದೆ. ದಿಸ್ ಈಸ್ ಲೆಫ್ಟ್ ಸೈಡ್.
ದಿಸ್ ಇಸ್ ದ ರೈಟ್ ಸೈಡ್. ಈ ವ್ಯಕ್ತಿಯ ರೈಟ್, ಈ ವ್ಯಕ್ತಿಯ ಲೆಫ್ಟ್. ಹಿಂಗೆ ಕೂತಾನಂದ್ರೆ ಇದು ಲೆಫ್ಟ್, ಇದು ರೈಟ್. ಹಿಂಗೆ ಕೂತೇನೆ, ಈಗ ಹಿಂಗೆ ಕೂತೇನೆ ಅಂದ್ರೆ ದಿಸ್ ಇಸ್ ದ ರೈಟ್. ಇದು ಸಾರಿ, ನಾನೇ ಇಲ್ಲಿ ತಪ್ಪು ಬರ್ದೀನಿ. ದಿಸ್ ಇಸ್ ದ ಲೆಫ್ಟ್, ದಿಸ್ ಇಸ್ ದ ರೈಟ್. ಇದು ಏನ ರೈಟ್, ದಿಸ್ ಈಸ್ ಲೆಫ್ಟ್. ಆಗ ಇದು ರೈಟ್, ಇದು ಲೆಫ್ಟ್. ನೋಡ್ರಿ, ಒಂದು ಸುರು ಈ ಕಡೆ ಹಿಡಿದ್ರೆ ನೋಡ್ರಿ ಹಿಂಗೆ ಐತಂದ್ರೆ ಲೆಫ್ಟ್ ರೈಟು, ರೈಟು ಲೆಫ್ಟು, ರೈಟು ಲೆಫ್ಟು, ರೈಟು ಲೆಫ್ಟು. ಎಸ್ ಆರ್ ರೈಟು ಲೆಫ್ಟು ಹಿಂಗೆ ಕಂಟಿನ್ಯೂ ಹಾಕೋತ ಹೋಗ್ತಿರ್ತೈತಿ, ಚೇಂಜಸ್ ಆಗ್ತಿರ್ತೈತಿ. ಅದಕ್ಕೆ ಇದು ಗೊತ್ತಿರಬೇಕು, ಸರಿನಾ? ಇದು ಒಂದು ವೃತ್ತಾಕಾರ ಈ ಥರ ಕೂತಿರ್ತಾರೆ. ಇನ್ನು ಸೆಕೆಂಡ್ ಕಲಿಬೇಕಂದ್ರೆ ಗಮನ ಇರಲಿ. ಹಾಗಾದ್ರೆ ಏನೈತ್ರಿ ಇನ್ನೊಂದು ಪಾಯಿಂಟ್ ಇಲ್ಲಿ ನೋಡ್ರಿ. ಚೌಕಾಕಾರ ಅಂದ್ರೆ ಈ ಥರ, ಚೌಕಾಕಾರ ಅಂದ್ರೆ ಈ ಕಡೆ ಹಿಂಗೆ ಚೌಕದ ಹಿಂಗಿರ್ತದ. ಇದು ಒಂದು ಬದಿ, ಒಂದು ಬದಿಗೆ ಇಬ್ರು ಇರ್ಬೇಕು. ಇದು ಒಂದು ಒಂದು, ಇದು ಒಂದು ಒಂದು, ಒಂದು ಬದಿಗೆ ಇಬ್ರು ಇರ್ಬೇಕು. ಒಂದು ಬದಿಗೆ ಅಂದ್ರೆ ಒಂದು ಸೈಡಿಗೆ, ಒಂದು ಬಾಹುವಿನಲ್ಲಿ ಇಬ್ರು ಕೂತಿರ್ಬೇಕು. ಇದನ್ನ ಚೌಕಾಕಾರ ಟೇಬಲ್ ಅಂತ ಕರಿತೇವೆ. ಇನ್ನ ಚೌಕಾಕಾರ ಪ್ರತಿ ಬದಿಗೆ ಹೆಂಗಂತ. ಇನ್ನು ಪೆಂಟಾಗೋನಲ್ ಅಂದ್ರೆ ಪಂಚಭುಜಾಕೃತಿಯಲ್ಲಿ ಪ್ರತಿ ಮೂಲೆಗೆ ಒಬ್ಬರಂತೆ ಕೂತಿದ್ದಾರೆ. ಅಂದ್ರೆ 1 2 3 4 5, ಇದು ಪ್ರತಿ ಮೂಲೆಗೆ ಒಬ್ಬರಂತೆ. ಇನ್ನು ಷಟ್ಕೋಣಿ ಹೆಕ್ಸಾಗೋನಲ್ 6 1 ಈ ಥರ, ಇಲ್ಲಿ 3 ಇಲ್ಲಿ 3. ಹಾಗಾದ್ರೆ ಇದು ಹೆಕ್ಸಾಗೋನಲ್ ಟೇಬಲ್ ಅಂತ ಕರಿತೇವೆ. ಹೆಕ್ಸಾಗೋನಲ್ ಟೇಬಲ್ ನೆನಪಿಟ್ಕೋರಿ, ಹೆಕ್ಸಾಗೋನಲ್ ಟೇಬಲ್. ಇದು ಇಷ್ಟು, ಇದು ಚೌಕಾಕಾರ, ಇದು ಪಂಚಭುಜಾಕೃತಿ, ಅದು ಷಟ್ಕೋನೀಯ. ದಿಸ್ ಈಸ್ ಅ ಸ್ಕ್ವೇರ್, ದಿಸ್ ಈಸ್ ಪೆಂಟಾಗೋನಲ್, ದಿಸ್ ಈಸ್ ಹೆಕ್ಸಾಗೋನಲ್. ಅಂಡರ್ಸ್ಟ್ಯಾಂಡ್? ಇನ್ನ ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ. ನೆನಪಿಟ್ಕೋರಿ, ಇನ್ನೊಂದು ಭಾಳ ಚಂದ ಬರ್ತೈತಿ ಮುಖ. ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ. ಒಂದು ಸ್ಟೇಟ್ ಲೈನ್ದಾಗ ಉತ್ತರಕ್ಕೆ ಮುಖ ಮಾಡಿ ಕೂತಾರಂದ್ರೆ ಹಿಂಗೊಂದು ಲೈನ್ ಇರ್ತೈತಿಲ್ಲ, ಈ ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ. ನಾರ್ತ್ ಫೇಸ್ ಅಂತ ಕರೀತಾರೆ ಇದನ್ನ. ಏನು? ನಾರ್ತ್ ಫೇಸ್, ಫೇಸ್ ಅಂತ ಕರೀತಾರೆ. ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ ಅಂದ್ರೆ ಅವ್ರು ಯಾವಾಗಲೂ ಕೆಳಗಡೆನೆ ಇರ್ತಾರೆ. ಅವ್ರ ಮುಖ ಉತ್ತರಕ್ಕೆ ಇರ್ಬೇಕಂದ್ರೆ ದಕ್ಷಿಣಕ್ಕೆ ಕೂತಿರ್ತಾರ. ಏನ್ರಿ? ದಕ್ಷಿಣಕ್ಕೆ ಕೂತಿರ್ತಾರ. ನೆನಪಿಟ್ಕೋರಿ, ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ ಅಂದ್ರೆ ಇದು ದಕ್ಷಿಣಕ್ಕೆ ಅವ್ರು ಕೂತಿರ್ತಾರ. ಅವ್ರ ಮುಖ ಎಲ್ಲ ಉತ್ತರಕ್ಕೆ ಇರ್ತಾವ. ಇನ್ನ ದಕ್ಷಿಣಕ್ಕೆ ಮುಖ ಮಾಡಿ ಕೂತಿದ್ದಾರೆ, ದಕ್ಷಿಣಕ್ಕೆ ಮುಖ ಮಾಡಿ ಕೂತಿದ್ದಾರೆ ಅಂದ್ರೆ ತಮ್ಮ ಅವ್ರ ಮುಖ ಎಲ್ಲ ಉತ್ತರದಲ್ಲಿ ಕೂತಿರ್ತಾರ. ಏನ್ ಮಾಡಿರ್ತಾರ? ಉತ್ತರದಲ್ಲಿ ಕೂತಿರ್ತಾರೆ. ಇಲ್ಲಿ ನೋಡಿ, ಇದನ್ನ ನಾವು ಸೌತ್ ಫೇಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಸೌತ್ ಫೇಸ್, ಸೌತ್ ಫೇಸ್. ದಕ್ಷಿಣಕ್ಕೆ ಮುಖ ಏನಂತ ಕರಿತೇವೆ? ದಕ್ಷಿಣಕ್ಕೆ ಮುಖ. ಯಾವ ಮುಖ? ದಕ್ಷಿಣ ಮುಖ ಅಂತ. ದಕ್ಷಿಣಕ್ಕೆ ಮುಖ ಮಾಡಿ ಕೂತಿದ್ದಾರೆ ಅಂದ್ರೆ ಈ ತರ. ಇದು ನೋಡ್ರಿ ಏನ್ ಡಿಫ್ರೆನ್ಸ್ ಆಗತ್ತವ ಅಂದ್ರ, ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂತಾರಂದ್ರ ಉತ್ತರಕ್ಕೆ ಮುಖ ಮಾಡಿ ಕೂತಾರಂದ್ರ ಇದು ಯಾವಾಗಲೂ ಲೆಫ್ಟ್, ಇವಂದು ರೈಟ್ ಆಗ್ತೈತಿ. ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್, ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್, ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್, ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್. ಸರಿನಾ? ಈ ಎಂಡನ್ನ ಯಾವಾಗಲೂ ನಾವು, ಈ ಎಂಡನ್ನ ನಾವು ಯಾವಾಗಲೂ ಲೆಫ್ಟ್ ಎಂಡ್ ಅಂತ ಕರಿತೇವೆ. ಏನಂತ ಕರಿತೇವೆ? ಲೆಫ್ಟ್ ಎಂಡ್ ಈಸ್ ಕಾಲ್ಡ್ ಆಸ್ ಎಡ ದಿಕ್ಕು ಅಥವಾ ಎಡಭಾಗ. ಏನಂತ ಕರಿತೇವೆ? ಎಡಭಾಗ. ಈ ಎಂಡನ್ನ ಯಾವಾಗಲೂ ರೈಟ್ ಎಂಡ್ ಅಂತ ಕರಿತೇವೆ, ರೈಟ್ ಎಂಡ್ ಅಂತ ಕರಿತೇವೆ. ಇದನ್ನ ಬಲ ದಿಕ್ಕು ಅಥವಾ ಬಲಭಾಗ, ಬಲಭಾಗ ಅಂತ ಇರ್ತೈತಿ. ಬಲ ತುದಿ, ಇದು ಎಡ ತುದಿ. ಈ ಯಾವಾಗಲೂ ಈ ತುದಿಯನ್ನ ನಾವು ಎಡ ತುದಿ ಅಂತ ಕರಿತೇವೆ, ಈ ತುದಿಯನ್ನ ಲೆಫ್ಟ್ ರೈಟ್ ಎಂಡ್ ಅಂತ ಕರಿತೇವೆ. ಇನ್ನ ಈ ವ್ಯಕ್ತಿ ಹಿಂಗ ದಕ್ಷಿಣಕ್ಕೆ ಮುಖ ಮಾಡ್ಯಾರಂದ್ರ ನೋಡ್ರಿ, ಇದು ರೈಟ್ ಆಗ್ತೈತಿ, ಇದು ಲೆಫ್ಟ್ ಆಗ್ತೈತಿ. ಇದು ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್. ನೋಡ್ರಿ, ಈ ವ್ಯಕ್ತಿಗೆ ತೆಳಗಿದ್ರ ನೋಡ್ರಿ, ತೆಳಗ್ ಹಿಂಗ್ ಮಾಡಿ ಕೂತಿದ್ರ ಚೇಂಜಸ್ ಆಗೋದಾಗ್ತದೆ. ಇದು ಲೆಫ್ಟ್, ಇದು ರೈಟ್ ಆಗ್ತೈತಿ. ಆದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ಕೂತಾನಂದ್ರ ಅವ್ರು ಉತ್ತರದಾಗ ಕುಣಿಸ್ಬೇಕು. ಅವ್ರ ಮುಖ ಎಲ್ಲಾ ದಕ್ಷಿಣಕ್ಕೆ ಇರ್ಬೇಕು. ಎಸ್ ಆರ್ ಅರ್ಥ ಆಗತೈತಿ? ಅರ್ಥ ಆಗತೈತಿ? ಅರ್ಥ ಆದ್ರೆ ಕಮೆಂಟ್ ಮಾಡ್ರಿ ಕ್ವಿಕ್ ಆಗಿ ನೋಡೋಣ. ಅಪ್ಪು ಬೆಲ್ಲದ ಚಾ ಕೊಡಿಸ್ತೇನೆ ನೋಡ್ರಿ. ಇದು ಯಾವಾಗಲೂ ಯಾವ ದಿಕ್ಕಿಗೆ ಮುಖ ಐತಿ? ಇದು ದಕ್ಷಿಣಕ್ಕೆ ಮುಖ ಐತಿ. ದಕ್ಷಿಣಕ್ಕೆ ಮುಖ ಐತಿ ಅಂದ್ರೆ ಉತ್ತರ ದಿಕ್ಕಿನಾಗ ಬರಿಬೇಕು. ಹಂಗಾದ್ರೆ ಈ ವ್ಯಕ್ತಿಯ ನೋಡ್ರಿ, ಈ ವ್ಯಕ್ತಿಯ ರೈಟ್, ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್, ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್, ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್, ಈ ವ್ಯಕ್ತಿಯ ರೈಟ್.
ಈ ಎಂಡನ್ನ ಯಾವಾಗಲೂ ಲೆಫ್ಟ್ ಎಂಡ್ ಅಂತ ಕರಿತೇವೆ ಅಂತ ಹೇಳೀನಿ. ಲೆಫ್ಟ್ ಎಂಡ್ ಏನಂತ ಕರಿತೇವೆ? ಲೆಫ್ಟ್ ಎಂಡ್. ಇದನ್ನ ಎಡ ತುದಿ ಅಂತ ಕರಿತೇವೆ. ಎಕ್ಸ್ಟ್ರೀಮ್ ಎಂಡ್ ಅಥವಾ ಎಕ್ಸ್ಟ್ರೀಮ್ ಎಂಡ್ ಅಂದ್ರೆ ಇವು ಎರಡು ಎಡ ತುದಿ ಅಂತ ಕರಿತೇವೆ. ಇದನ್ನ ನಾವು ಬಲ ತುದಿ ಅಂತ ಕರಿತೇವೆ. ಏನಂತ ಕರಿತೇವೆ? ಬಲ ತುದಿ. ಯಾವ ತುದಿ? ಬಲ ತುದಿ ಅಂತ ಕರಿತೇವೆ. ಸೊ ದ್ಯಾಟ್ ನೆನಪಿಟ್ಕೋರಿ. ಸೊ ಹಾಗಾದ್ರೆ ಮತ್ತೊಮ್ಮೆ ನಿಮಗೆ ಏನ್ ಮಾಡ್ತೇನೆ? ರಿವಿಷನ್ ಮಾಡ್ತೇನೆ. ಮತ್ತೊಮ್ಮೆ ರಿವಿಷನ್ ಮಾಡ್ತೇನೆ. ಗಮನ ಇಟ್ಟು ಕೇಳ್ರಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. ಈಗ ನೋಡ್ರಿ, ದಿಸ್ ಈಸ್ ಹಿಂಗಿರ್ತದ. ಇಲ್ಲಿ ನೋಡ್ರಿ, ದಿಸ್ ಈಸ್ ನಾರ್ತ್ ಫೇಸ್. ಏನ್ರಿ ಇದು? ತಡಿ, ಇದು ಸೌತ್ ಫೇಸ್ ಕೊಡೋಣ. ಇದು ಸೌತ್ ಫೇಸ್, ದಿಸ್ ಈಸ್ ನಾರ್ತ್ ಫೇಸ್. ಡಿಫ್ರೆನ್ಸ್ ನೋಡ್ಕೊಂಡ್ರು. ಇದು ನಾರ್ತ್ ಫೇಸ್, ಇದು ಸೌತ್ ಫೇಸ್. ಈ ವ್ಯಕ್ತಿ ಇಲ್ಲಿ ನಿಂತಾನ, ಈ ವ್ಯಕ್ತಿ ಇಲ್ಲಿ ನಿಂತಾನ, ಈ ವ್ಯಕ್ತಿ ಇಲ್ಲಿ ನಿಂತಾನ. ಎಸ್, ಕಮ್ ಟು ಪಾಯಿಂಟ್. ಈ ವ್ಯಕ್ತಿ ಇಲ್ಲಿ ಅದಾನ. ಸೊ ಈ ವ್ಯಕ್ತಿ ಇಲ್ಲಿ ಅದಾನ, ಈ ವ್ಯಕ್ತಿ ಇಲ್ಲಿ ಅದಾನ. ವ್ಯಕ್ತಿ ದೇಖೋ ಈ ಕಡೆ ಚೂಡು. ಇದು ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್. ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್. ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್. ಅಂಡರ್ಸ್ಟ್ಯಾಂಡ್? ಈ ವ್ಯಕ್ತಿಯ ಲೆಫ್ಟ್, ಈ ವ್ಯಕ್ತಿಯ ರೈಟ್. ಅಂಡರ್ಸ್ಟ್ಯಾಂಡ್ ಆಫೀಸರ್ಸ್? ಹೌದಿಲ್ರಿ? ಹಾಗಾದ್ರ ಈ ವ್ಯಕ್ತಿಯ ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ಬಹಳ ಮಜಾ ಐತೆ. ದಿಸ್ ಈಸ್ ಈ ಎಂಡ್ ಅನ್ನ ನಾವು ಯಾವಾಗಲೂ ಲೆಫ್ಟ್ ಎಂಡ್ ಅಂತಾನೆ ಕರಿತೇವೆ. ಏನಂತ ಕರಿತೇವೆ? ಲೆಫ್ಟ್ ಎಂಡ್. ಈ ಎಂಡನು ಸಹ ಲೆಫ್ಟ್ ಎಂಡ್ ಅನ್ನೇ ಅಂತ ಕರಿತೇವೆ. ದಿಸ್ ಈಸ್ ರೈಟ್ ಹ್ಯಾಂಡ್. ಇದನ್ನ ಬಲ ತುದಿ. ದಿಸ್ ಈಸ್ ರೈಟ್ ಹ್ಯಾಂಡ್ ಅಂತಾನೆ ಕರಿತೇವೆ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಕ್ಲಿಯರ್? 100%. ಕಮ್ ಟು ಪಾಯಿಂಟ್. ಇಲ್ಲೊಂದು ಇಲ್ಲಿ ನೋಡಿ, ಎ ಯು ಬಲ ತುದಿಯಿಂದ ಯಾಣೆ ಸ್ಥಾನದಲ್ಲಿದ್ದಾನೆ ಅಂತ ಒಂದು ಏನಾರ ಕ್ವಶನ್ ಇರ್ತದ. ಎ ಯು ಬಲ ತುದಿಯಿಂದ ಯಾಣೆ ಸ್ಥಾನದಲ್ಲಿದ್ದಾನೆ ಅಂದ್ರೆ ಇಲ್ಲಿ ನೋಡಿ, ಹಿಂಗಿಂದ ಬಲದಿಂದ ಅಂದ್ರೆ ಇದು 1 2 ಅಂದ್ರೆ ಇಲ್ಲಿಂದ ಕೌಂಟ್ ಮಾಡ್ಕೋಬೇಕು. 1 2 ಸರಿನಾ? ಇನ್ನ ಎ ಮತ್ತು ಬಿಗಳ ನಡುವೆ, ಎ ಮತ್ತು ಬಿಗಳ ನಡುವೆ ಇಬ್ಬರು ಜನ ಇದ್ದಾರೆ ಅಂತ ಏನಾರು ಕ್ವಶನ್ ಇದ್ರ, ಎ ಮತ್ತು ಬಿಗಳ ನಡುವೆ ಇಬ್ಬರು ಜನ ಅದಾರ ಅಂತ ಏನಾರ ಪ್ರಶ್ನೆ ಬಂತಂದ್ರ ಎ ಮತ್ತು ಬಿಗಳ ನಡು ಡಿಫ್ರೆನ್ಸ್ ಇಬ್ರು ಇರ್ಬೇಕು. ಹಾಗಾದ್ರೆ ಎ ಮತ್ತೆ ಇಲ್ಲಿ ಬಿ ಅಂತ ಬರೋದು, ಇಲ್ಲಿ ಇಬ್ರು ಅದಾರ. ಅಥವಾ ಇಲ್ಲೇ ಬಿ ಬರೋದು, ಇಲ್ಲಿ ಎ ಬರೋದು, ಇಲ್ಲಿ ಇಬ್ರು ಅದಾರ. ವಾಟ್ ಎವರ್, ಹಿಂಗೂ ಬರಿಬೋದು, ಹಿಂಗೂ ಬರಿಬೋದು. ಕರೆಕ್ಟಾಗಿ ಗೊತ್ತಾಗಿಲ್ಲ. ಒಟ್ಟ ಈ ಥರನ ಇಬ್ರು ಅಂದ್ರೆ ಎ ಮತ್ತು ಬಿಗಳ ನಡುವೆ ಇಬ್ರು ಇರ್ಬೇಕು. ಇಷ್ಟು ತಿಳಿದ್ರೆ ಸಾಕು. ಅಂಡರ್ಸ್ಟ್ಯಾಂಡ್? ಪಕ್ಕ ತಿಳಿತಾ? ತಟ್ ಅಂತ ಕಮೆಂಟ್ ಮಾಡ್ರಿ. ತಿಳಿತಾ? ಒಂದು ಸಿಂಬಲ್ ಹಾಕ್ರಿ, ಒಂದು ತಮ್ ಸಿಂಬಲ್ ಹಾಕ್ರಿ. ನೋಡೋಣ. ಅಪ್ಪು ಕ್ವಿಕ್ ಆಗಿ ತಮ್ ಸಿಂಬಲ್ ಹಾಕ್ರಿ. ಓಕೆ, ಗುಡ್. ತಂಬ ಸಿಂಬಲ್ ಹಾಕತ್ತಾರ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡೇನಿ. ಮುಂದೆ ಹೋಗೋಣ. ಓಕೆ, ಥ್ಯಾಂಕ್ ಯು. ಇನ್ನ ಕ್ವಶನ್ ನೇರವಾಗಿ ಕ್ವಶನ್ಗೆ ಬಂದ್ಬಿಡೋಣ. ಕ್ವಶನ್ ನಂಬರ್ 1 ಭಾಳ ಚಂದ ಐತಿ ನೋಡ್ರಿ. ಕ್ವಶನ್ ನಂಬರ್ 1 ಏನೈತಂದ್ರ PQRSTU ಮತ್ತು V ಎಂಬ 7 ಜನ ಸ್ನೇಹಿತರು ಒಂದು ಸಾಲಿನಲ್ಲಿ ಉತ್ತರಾಭಿಮುಖವಾಗಿ ಕೂತಿದ್ದಾರೆ. ಅಂದ್ರ ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ. ಅಂಡರ್ಸ್ಟ್ಯಾಂಡ್? ಎಸ್ ಅವರು ಆರ್ ಅವರ ತಕ್ಷಣ ಬಲಭಾಗದಲ್ಲಿ ಕೂತಿದ್ದಾರೆ. ಟಿ ಮತ್ತು ಪಿ ಅವರುಗಳು ಯು ಅವರ ನೆರೆಹೊರೆಯದವರು ಆಗಿದ್ದಾರೆ. ಕ್ಯೂ ಅವರು ಆರ್ ಅವರ ತಕ್ಷಣದ ಎಡಭಾಗದಲ್ಲಿದ್ದಾರೆ ಮತ್ತು ಎಡ ತುದಿಯಿಂದ 2ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಓಕೆ, ಪಿ ಅವರು ಬಲಭಾಗದ ತುದಿಯಲ್ಲಿ ಕೂತಿದ್ದಾರೆ. ಎಸ್ ಅವರ ತಕ್ಷಣ ಎಡಭಾಗದಲ್ಲಿ ಯಾರು ಕುಳಿತಿದ್ದಾರೆ ಅಂತ ಕ್ವಶನ್ ಅದ. ಹಾಗಾದ್ರೆ ಕ್ವಿಕ್ ಆಗಿ ನಾವೊಂದು ಮೊದಲು ಬಿಡಿಸ್ತೇನೆ ಕ್ವಶನ್. ಸೆಕೆಂಡ್ ಒನ್ನ ನೀವು ಕಲಿಯೋಣ. ಈಗ ಅವರು ನೇರವಾಗಿ ಕೂತಿದ್ರು, ಒಂದು ಸಾಲಿನಾಗ ಕೂತಿದ್ದಾರೆ ಅಂದ್ರೆ ಹಿಂಗ ಎಷ್ಟು ಜನ ಅದಾರ? 7 ಅಂದ್ರೆ 1 2 3 4 5 ಇನ್ನಿಬ್ಬರು ಅದಾರಲ್ಲ 6 7 ಹಿಂಗದಾರ ಅಂತ ತಿಳ್ಕೊರಿ. ಸರಿನಾ? ನಮಗೆ ಎಲ್ಲಿ ಬರಿಬೇಕು ಅನ್ನೋದು ಗೊತ್ತಿಲ್ಲ. ಎಸ್ ಅವರು ಆರ್ ಅವರ ತಕ್ಷಣ ಬಲಭಾಗದಲ್ಲಿ ಕೂತಾರ. ಎಲ್ಲಿ ಬರೀತು? ಎಸ್ ಅವರು 6ನ ಬಲಭಾಗಕ್ಕೆ ಇರ್ಬೇಕು. ಯಾರನ್ನ ಬಲಭಾಗಕ್ಕ? 6ನ ಬಲಭಾಗಕ್ಕೆ ಇರ್ಬೇಕಂದ್ರೆ 6ನ ನಂಗೆ ಗೊತ್ತಿಲ್ಲ, ಬಿಟ್ಬಿಡ್ರಿ.
ಟಿ ಮತ್ತು ಪಿ ಅವರು ಯು ಅವರ ನೆರೆಹೊರೆ. ಪಿ ಮತ್ತು ಟಿ ಅವರು ಎಲ್ಲಿ ಬರಿಬೇಕು ಅನ್ನೋದು ಈ ಸ್ಟೇಟ್ಮೆಂಟು ಬಿಟ್ಬಿಡ್ರಿ. ಹಾ, ಇಲ್ಲಿ ಮೂರನೇ ಸ್ಟೇಟ್ಮೆಂಟ್ ಓದ್ರಿ. ಕ್ಯೂ ಅವರು, ನೆನಪಿಟ್ಕೋರಿ, ಕ್ಯೂ ಅವರು ಆರ್ ಅವರ ತಕ್ಷಣ ಎಡಭಾಗದಲ್ಲಿದ್ದಾರೆ. ಕ್ಯೂ ಅನ್ನೋರು ಯಾರನ್ನ ಎಡಕ್ಕಿರ್ಬೇಕು? ಆರ್ನ ಎಡಭಾಗಕ್ಕಿರ್ಬೇಕು. ಮತ್ತ ಎಡದಿಂದ ಯಾನೇ ಸ್ಥಾನದಲ್ಲಿದ್ದಾರೆ. ಈ ಸ್ಟೇಟ್ಮೆಂಟ್ ನಂಗೆ ಬರ್ಲಿಕ್ಕೆ ಗೊತ್ತಾಗ್ತದೆ. ಇಲ್ಲಿಂದ ಇವು ಯಾರು ಗೊತ್ತಾಗಿಲ್ಲ ಅಂದ್ರೆ ಬಿಟ್ಬಿಡ್ರಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಕ್ಯೂ ಅವರು ಆರ್ ಅವರ ಎಡಭಾಗದ ತಕ್ಷಣ ಎಡಭಾಗದಲ್ಲಿದ್ದಾರೆ. ಎಲ್ಲಿ ಬರಿಬೇಕು ಅನ್ನೋ ಗೊತ್ತಿಲ್ಲ. ಆದ್ರೆ ಎಡ ತುದಿಯಿಂದ ಯಾನೇ ಸ್ಥಾನ, ಇದ್ರಾಗ ಎಡೆ ತುದಿ ಅಂದ್ರೆ ಈ ಕಡೆ ಹೋದಿಲ್ಲ, ಒಂದನೇ ಸ್ಥಾನ ಎರಡನೇ ಸ್ಥಾನ. ಇಲ್ಲಿ ಯಾರದಾರ ಅಂದ್ರೆ ಕ್ಯೂ ಅದರ. ಯಾರದಾರ? ಕ್ಯೂ ಅದರ. ಇನ್ನ ಕ್ಯೂ ಅವರು ಆರ್ ಅವರ ತಕ್ಷಣ ಎಡಭಾಗದಲ್ಲಿದ್ದಾರೆ. ಕ್ಯೂ ಅವರು ಆರ್ ಅವರ ಎಡಭಾಗದಲ್ಲಿ ತಟ್ಟಂತ ಇಲ್ಲಿ ಆರ್ ಅಂತ ಬರ್ಕೊಂಡಿದ್ರೆ ಎಡ ಅಂದ್ರೆ ಈ ಕಡೆ ಆಗ್ತೈತಿ ಇವ್ರದ್ದು. ಈ ವ್ಯಕ್ತಿ ಎಡ ಈ ಕಡೆ ಆಗ್ತೈತಿ. ಆರ್ ಅವರ ಎಡಕ್ಕೆ ಅದರ. ಓಕೆ, ಗುಡ್, ಸ್ಟೇಟ್ಮೆಂಟ್ ಸರಿ ಆಯ್ತು. ಇನ್ನ ನಾಲ್ಕನೇ ಸ್ಟೇಟ್ಮೆಂಟ್ ಪಿ ಅವರು ಬಲಭಾಗದ ತುದಿಯಲ್ಲಿ ಕೂತಿದ್ದಾರೆ. ಪಿ ಅನ್ನೋರು ಬಲಭಾಗದ ತುದಿಯಲ್ಲಿ ಕೂತಿದ್ದಾರೆ ಅಂದ್ರೆ ಇಲ್ಲಿ ಮಸ್ಟ್ ಅಂಡ್ ಶುಡ್ ಪಿ ಅದಾರ. ಅಂಡರ್ಸ್ಟ್ಯಾಂಡ್? ಇವು ಮೂರು ಹೇಳಿಕೆ ಗೊತ್ತಾಯ್ತು. ಈಗ ಒಂದನೇ ಸ್ಟೇಟ್ಮೆಂಟಿಗೆ ಬರ್ರಿ. ಎಸ್ ಅವರು ಆರ್ ಅವರ ತಕ್ಷಣ ಬಲಕ್ಕೆ ಕೂತಿದ್ದಾರೆ. ಎಸ್ ಅನ್ನೋರು ಆರ್ನ ಬಲಕ್ ಅಂದ್ರ ಆರ್ ಹಿಂಗ್ ಕೂತಾನಂದ್ರ ನೋಡ್ರಿ, ನನ್ನ ಅದರ ನನ್ನ ಬಲ ಅಂದ್ರೆ ಈ ಕಡೆ ಹೋದಿಲ್ಲ, ಇಲ್ಲಿ ತಟ್ಟಂತ ಎಸ್ ಅವರ ಬಲಕ್ಕ ಕೂತಾರ. ಎಸ್ ಅವರು ಆರ್ ಅವರ ಬಲಕ್ಕ, ಎಸ್ ಅನ್ನವ ಆರ್ನ ಬಲಕ್ ಕೂತಾನ. ಎಸ್, ಅಂಡರ್ಸ್ಟ್ಯಾಂಡ್? ಬಿಡ್ರಿ. ನೆಕ್ಸ್ಟ್, ಟಿ ಮತ್ತು ಪಿ ಅವರು ಯು ಅವರ ನೆರೆಹೊರೆ. ಟಿ ಮತ್ತು ಪಿ ಅವರು ಯಾರನ್ನ ನೆರೆಹೊರೆ? ಯು ಅನ್ನ ನೆರೆಹೊರೆ. ಅಂದ್ರೆ ಯುನ ಇಲ್ಲಿ ಬರೋದು, ಟಿನ ಇಲ್ಲಿ ಬರಿಬಹುದ? ಟಿ ಮತ್ತು ಪಿ ಅವರ ನೆರೆಹೊರೆ ಯಾರು? ಇವನ ನೆರೆಹೊರೆ ಯಾರು? ಟಿ ಮತ್ತು ಪಿ. ಸರಿನಾ? ಇನ್ನು ಓದೋರು ಯಾರು? ಪಿ ಬರ್ಕೊಂಡೇನಿ, ಆಮೇಲೆ ಕ್ಯೂ ಬರ್ಕೊಂಡೇನಿ, ಆರ್ ಬರ್ಕೊಂಡೇನಿ, ಎಸ್ ಬರ್ದೇನಿ, ವಿ ಒಬ್ಬ ಓದಿರ್ತಾನ. ವಿನ ಪ್ಲೇಸ್ ಇಲ್ಲೇ ಇದೆ. ಹಾಗಾದ್ರೆ ನನ್ನ ಕ್ವಶನ್ ಏನೇ, ಎಸ್ ಅವರ ತಕ್ಷಣ ಎಡಭಾಗದಲ್ಲಿ ಕೂತವ್ರು ಯಾರು? ನೀವೇ ಕಮೆಂಟ್ ಮಾಡ್ರಿ, ಕ್ವಿಕ್ ಆಗಿ ಕಮೆಂಟ್ ಮಾಡ್ರಿ. ಎಸ್ ಅವ್ರ ಎಡಕ್ಕೆ ಕೂತವ್ರು ಯಾರು? ತಟ ಕಮೆಂಟ್ ಮಾಡ್ರಿ, ನೋಡೋಣ ಯಾರು ಕಮೆಂಟ್ ಮಾಡತ್ತಾರ. ಓಕೆ, ಗುಡ್. ಓಕೆ, ಕಮೆಂಟ್ ಮಾಡತ್ತಾರ. ಏನ ಎಸ್ ಅವರ ತಕ್ಷಣ ಎಡಭಾಗದಲ್ಲಿ ಕೂತವ್ರು ಯಾರು ಅಂದ್ರೆ ಎಸ್ ಅದರ ಎಡಭಾಗದಲ್ಲಿ ಕೂತವ್ರು ಯಾರು? ಆರ್ ಎಲ್ಲ ಯಾರ್ಯಾರು ಕಮೆಂಟ್ ಮಾಡಿರಲ್ಲ ಅವರು ಸರಿಯಾದ ಆನ್ಸರ್. ಆರ್ ಈಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಎಸ್ ಅವರ ಎಡಕ್ಕೆ ಕೂತವ್ರು ಯಾರು? ಆರು ಅಂತ ಹೇಳ್ಬೇಕು. ಅಂಡರ್ಸ್ಟ್ಯಾಂಡ್ ಆಗತೈತಿ? ಸರಿ, ಹಾಗಾದ್ರೆ ಎರಡನೇ ಕ್ವಶನ್ ಬಿಡ್ಸೋಣ. ಕ್ವಶನ್ ನಂಬರ್ 2. ಇಲ್ಲಿ ಓದ್ತೇನೆ ನೋಡ್ರಿ, ಕೇಳ್ರಿ. ಮೊದಲು ಏನೈತಿ? ಎ ಬಿ ಸಿ ಡಿ ಇ ಎಫ್ ಜಿ ಮತ್ತು ಎಚ್ ಎಂಬ 8 ಜನ ಹುಡುಗರು ಒಂದು ವೃತ್ತಾಕಾರದ ಮೇಜಿನ ಸುತ್ತಲೂ ಮೇಜಿನ ಮಧ್ಯಕ್ಕೆ ಬೆನ್ನು ಹಾಕಿ, ಅಂದ್ರ ಹಿಂಗ ಐತಲ್ಲ, ಇವ್ರು ಬೆನ್ನು ಮಾಡಿ ಕೂತಾರ, ಬೆನ್ನು ಹಾಕಿ ಕೂತಿದ್ದಾರೆ. ಮೇಲೆ ಹೇಳಿದ ಅದೇ ಕ್ರಮದಲ್ಲಿ ಇರಬೇಕಾದ ಅಗತ್ಯವಿಲ್ಲ. ಅವ್ರು ಏನು ABCD ಕೊಟ್ಟಾರಲ್ಲ ಹಂಗೆ ಇರ್ಬೇಕಂತ ಏನಿಲ್ಲ. ಆದ್ರೆ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಬಿ ಯು ಎಚ್ನ ಎಡಕ್ಕೆ, ಬಿ 4ನೇ ಸ್ಥಾನದಲ್ಲಿ ಕೂತಿದ್ದಾನೆ. ಅಂದ್ರೆ ಎಚ್ನ ಎಡಕ್ಕೆ 4ನೇ ಸ್ಥಾನದಾಗ ಯಾರು ಅದಾರ ಅಂದ್ರೆ ಬಿ ಅದನ್ನ. ಎಸ್. ನೆಕ್ಸ್ಟ್, ಎಫ್ ಮತ್ತು ಬಿಗಳ ನಡುವೆ ಎಷ್ಟು ಜನ ಅದಾರ ಅಂದ್ರೆ ಎಫ್ ಮತ್ತು ಬಿಗಳ ನಡುವೆ 2 ಹುಡುಗರು ಅದಾರಂತ ಇರ್ಲಿ, ನೋಡೋಣ. ಇ ಯು ಡಿ ಯ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎಫ್ ಅನ್ನು ಸಿ ನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಸಿ ಯು ಜಿ ಯ ತಕ್ಷಣ ನೆರೆಹೊರೆಯವನು, ಸಿ ಯು ಬಿ ಯ ತಕ್ಷಣ ನೆರೆಹೊರೆಯದವನಲ್ಲ. ಹಾಗಾದ್ರೆ ಇ ಯ ತಕ್ಷಣ ಎಡಭಾಗದಲ್ಲಿ ಯಾರು ಕುಳಿತಿದ್ದಾರೆ ಅಂತ ಕೇಳಿದಾರ. ಇದು ನಿಮ್ಮ 2ನೇ ಶಿಫ್ಟದಲ್ಲಿ 27ನೇ ತಾರೀಕಿಗೆ ಕೇಳಿದಂತ 2ನೇ ಶಿಫ್ಟ್ನಲ್ಲಿ ಈ ಕ್ವಶನ್ ಕೇಳ್ಯಾರ. ಏನೋ ಬಿನೋ ಎಚ್ನೋ ಜಿನೋ? ಕ್ವಿಕ್ ಆಗಿ ಕಮೆಂಟ್ ಮಾಡ್ರಿ. ನಿಮಗೆ 30 ಸೆಕೆಂಡ್ ಕಾಲ ಅವಕಾಶನ ಕೊಡ್ತೇವೆ. ಕ್ವಿಕ್ ಆಗಿ ಕಮೆಂಟ್ ಮಾಡ್ರಿ, ನೋಡೋಣ. ಆಪ್ಷನ್ ಎ ನೋ, ಆಪ್ಷನ್ ಬಿ ನೋ, ಆಪ್ಷನ್ ಎಚ್ ನೋ, ಆಪ್ಷನ್ ಜಿ ನೋ, ಯಾವ್ದನ್ನೊಂದು ಕಮೆಂಟ್ ಮಾಡ್ರಿ. ಅಪ್ಪು ಅದಕ್ಕೆ ಹೇಳ್ತಿರ್ತಾರ, ಹಕ್ಕಿ ನಂಬಿರುದು ತನ್ನ ರೆಕ್ಕೆಗಳನ್ನು ಹೊರತು ಮರದ ಕೊಂಬೆನಲ್ಲ, ನೀವು ನಂಬಿರುದು ನಿಮ್ಮ ಆತ್ಮವಿಶ್ವಾಸನ ಹೊರತು ಯಾರನ್ನಲ್ಲ. ಓಕೆ, ನಿಮಗ ಆತ್ಮವಿಶ್ವಾಸ ಬರಬೇಕು. ನಾನು ಮ್ಯಾಥಮೆಟಿಕ್ಸ್ ಬಿಡಿಸ್ತೇನೆ ಅನ್ನೋ ಒಂದು ಧೈರ್ಯ ಇದ್ರೆ ಇಡೀ ಜಗತ್ತನ್ನೇ ಆಳಬಹುದು. ಅದಕ್ಕೆ ಜ್ಞಾನವನ್ನು ಪಡಿಬೇಕು ಅಷ್ಟೇ. ಅರ್ಥ ಆಯ್ತಾ? ಓಕೆ, ಯಾರೆಲ್ಲ ಏನೇನೋ ಉಗ್ಯಾತರಿ ಉಂಡಿರಿ, ಇರ್ಲಿ, ಒಳ್ಳೇದಾಗ್ಲಿ.
ಉಂಡಿ ಉಗದವ್ರಿಗೆ ಒಳ್ಳೇದಾಗ್ಲಿ. ಇಲ್ಲಿ ನೋಡ್ರಿ ಇದನ್ನ ಬಿಡಿಸೋದು ಹೆಂಗಂದ್ರ ಒಂದು ವೃತ್ತಾಕಾರ ಅಂದಾರ ಅವ್ರು, ವೃತ್ತಾಕಾರ ಈ ತರ. ಅದು ನೆನಪಿಟ್ಕೋಬೇಕು. ಬೆನ್ನು ಅಂದ್ರೆ ಹೊರಮುಖ ಅಂತ ಹೇಳಿಲ್ಲ ನಿಮ್ಗ. ಈ ತರ 8 ಜನ 1 2 3 4 ಹಿಂಗ ಹೊರಮುಖ ಮಾಡಿ ಕೂತಾರ, ನೆನಪಿಟ್ಕೋರಿ. ಹೊರಮುಖ ಮಾಡಿ ಕೂತಾರೆ ಹಿಂಗ ಹೊರಕ. ಈಗ ನಾ ಹಿಂಗ್ ಕೂತೇನೆ ಅಂದ್ರೆ ನನ್ನ ಇದು ಏನಾಗ್ತೈತಿ, ಬಲ ಆಗ್ತೈತಿ. ಈ ಕಡೆ ಏನಾಗ್ತೈತಿ, ನನ್ನ ಎಡ ಆಗ್ತೈತಿ. ಸರಿ, ಇದು ನನ್ನ ಬಲ, ಇದು ನನ್ನ ಎಡ. ಎಸ್, ಹಾಗ ನೋಡ್ರಿ ಇದನ್ನ ಓದ್ರಿ. ಒಂದನೇ ಸ್ಟೇಟ್ಮೆಂಟ್ ಏನೈತಿ, ಬಿ ಯು ಇದು ಹಂಗೈತಿ ನೋಡ್ರಿ. ಬಿ ಯು ಹೆಚ್ಚಿನ ಎಡಕ್ಕೆ ಬಿ ಯು 4ನೇ ಸ್ಥಾನದಲ್ಲಿದ್ದಾನೆ. ಹೆಚ್ಚಿನ ಎಡಕ್ಕೆ 4ನೇ ಸ್ಥಾನ. ಇಲ್ಲಿ ಎಲ್ಲರೂ ಒಂದು ಪಾಯಿಂಟ್ ಮಾಡ್ಕೊರಿ. ಇಲ್ಲೊಂದು ಮಾಡೇನಿ ನಾನು. ಇವ ಎಚ್ ಹಿಂಗ ಕೂತಾನ. ಈಗ ನನ್ನ ನೋಡ್ರಿ, ನನ್ನ ಈ ಎಚ್ ಎಡಕ್ಕೆ 4ನೇ ಸ್ಥಾನ ಅಂದ್ರೆ ನನ್ನ ಎಡಭಾಗ ಈ ಕಡೆ ಆಗತೈತಿ ನೋಡ್ರಿ, ಈ ಕಡೆ ಆಗತೈತಿ. ನನ್ನ ಎಡಕ್ಕೆ 4ನೇ ಸ್ಥಾನ ಆದಾಗ ಅದನ್ನ ಬಿ 1 2 3 4. ಇಲ್ಲಿ ಯಾರದಾರ, ಬಿ ಅದಾನ. ಇಸ್ ಇಟ್ ಕ್ಲಿಯರ್? ಅರ್ಥ ಆತ? ಇನ್ನ ಎಫ್ ಮತ್ತು ಬಿ ಗಳ ನಡುವೆ 2 ಜನ ಅದಾರ. ಎಫ್ ಮತ್ತು ಬಿ ಗಳ ನಡುವೆ 2 ಜನ ಅದಾರ ಅಂದ್ರ ಈಗ ಇಲ್ಲಿ ಬರ್ಕೊಂಡ್ರು 1 2 3ನೇ ಸ್ಥಾನ, ನಾವ್ ಇಲ್ಲಿ ಎಫ್ ಬರ್ಕೊಂಡು ಅನ್ರಿ ಅಷ್ಟ. ಇಲ್ಲಿ ಬರ್ಬೋದು ಎಫ್ ಅಂತ, ಇಲ್ಲಿ ಬರ್ಕೊಂಡು 2 ಜನ 1 2 3 ಅಲ್ಲಿ ಬರ್ಬಹುದು ಅಂತ ಗೆಸ್ ಮಾಡಿ ಇಟ್ಟೇನಿ. ಇರ್ಲಿ, ನೆಕ್ಸ್ಟ್ ಮುಂದೆ ನೋಡ್ರಿ. ಇ ಯು ಡಿ ಯ ಎಡಕ್ಕೆ ಆನೆ ಸ್ಥಾನದಲ್ಲಿ ಇದ್ದಾನೆ. ಎಫ್ ಅನ್ನು ಸಿ ಯ ಎಡಕ್ಕೆ ನೋಡ್ರಿ, ಇ ಯು ಡಿ ನ ಎಡಕ್ಕೆ ಆನೆ ಸ್ಥಾನದಲ್ಲಿ ಇದ್ದಾನೆ. ಇದು ಎಲ್ಲಿ ಬರಿಬೇಕು ಅನ್ನೋದು ಗೊತ್ತಾಗಲ್ಲ, ಬಿಟ್ಬಿಡಿ. ಇದೊಂದು ಸ್ಟೇಟ್ಮೆಂಟ್ ನೋಡೋಣ, ಆಮೇಲೆ ತಲೆ ಓಡಿಸಿ ಬರೆಯೋಣ. ನೆಕ್ಸ್ಟ್ ಮುಂದೆ ಓದ್ರಿ. ಎಫ್ ಅನ್ನು ಸಿ ನ ಎಡಕ್ಕೆ ಆನೆ ಸ್ಥಾನ. ಎಫ್ ಅನ್ನವ ಸಿ ನ ಎಡಕ್ಕೆ ಆನೆ ಸ್ಥಾನ ಅಂದ್ರ, ಸಿ ನ ಎಡಕ್ಕೆ ಆನೆ ಸ್ಥಾನ ಅಂದ್ರ ಸಿ ನ ಇಲ್ಲೇ ಬರ್ಕೊಂಡ. ಸಿ ಹಿಂಗ ಕೂತಾನಂದ್ರ, ಈಗ ಸಿ ಹಿಂಗ ಕೂತಾನ. ಈಗ ನಾನು ಹಿಂಗ್ ಕೂತೇನೆ ಅಂತ ತಿಳ್ಕೊರಿ. ಸಿ ನ ಎಡ ಅಂದ್ರೆ ಈ ಕಡೆ ಹೋದಿಲ್ಲ, ಅಂದ್ರೆ ಸಿ ನ ಎಡ ಅಂದ್ರೆ ಈ ಕಡೆ ಆಗ್ತೈತಿ. ಮುಖ ಈ ಕಡೆ ಮಾಡಿ ಕೂತಾನವ, ಮುಖ ಹಿಂಗ ಹೊರಗೆ ಮುಖ ಮಾಡಿ ಕೂತಾನ ಅಂದ್ರೆ ಸಿ ನ ಎಡಕ್ಕಂದ್ರೆ 1 2 ಎಫ್ ಅದಾನ. ಕರೆಕ್ಟ್ ಐತಿ. ಇಲ್ಲಿ ಸಿ ಕೂತಾನ, ಮಸ್ಟ್ ಇನ್ಸುಡ್ ಸಿ ಇಲ್ಲಿ ಕೂತಾನ. ಓಕೆ, ನೆಕ್ಸ್ಟ್ ಇಲ್ಲಿ ಬರ್ರಿ, ಕಮ್ ಟು ಪಾಯಿಂಟ್. ಇದು ಮುಗೀತು. ಇನ್ನ ಸಿ ಯು ಜಿ ಯ ನೆರೆಹೊರೆ. ಸಿ ಅನ್ನವ ಜಿ ನ ನೆರೆಹೊರೆದವ. ಹಾಗಾದ್ರೆ ಸಿ ಯು ಬಿ ಯ ತಕ್ಷಣ ನೆರೆಹೊರೆಯಲ್ಲ, ಅಂದ್ರ ಬಿ ನ ತಕ್ಷಣ ನೆರೆಹೊರೆಯಲ್ಲ. ಯಾರು? ಸಿ. ಇಲ್ಲಿ ಸಿ ಇರಬಾರ್ದು, ಇಲ್ಲಿ ಸಿ ಇರಬಾರ್ದು. ಯಾಕೆ ಅಲ್ಲಿ ಕೊಟ್ಟಾರ, ಸಿ ಯು ಬಿ ಯ ನೆರೆಹೊರೆಯಲ್ಲ ಅಂದ್ರ ಸಿ ಬಾಜುಕ್ ಬಿ ಬರಬಾರ್ದು. ಎಸ್, ಹಾಗಾದ್ರೆ ಇಲ್ಲಿ ಸಿನು ಇರಬಾರ್ದು, ಇಲ್ಲಿ ಸಿ ಬರಬಾರ್ದು. ಈಗ ಇಲ್ಲೊಂದು ಸ್ಟೇಟ್ಮೆಂಟ್ ಬಿಟ್ಟಿದ್ದು, ಓದ್ರಿ. ಏನಂತ ಓದ್ರಿ? ಇಲ್ಲಿ ನೋಡ್ರಿ. ಇ ಯು ಡಿ ನ ಎಡಕ್ಕೆ ಆನೆ ಸ್ಥಾನದಲ್ಲಿದ್ದಾನೆ. ಡಿ ನ ಎಡಕ್ಕೆ ಆನೆ ಸ್ಥಾನದಲ್ಲಿ ಇದ್ದಾನೆ. ಡಿ ನ ಎಡಕ್ಕೆ ಆನೆ ಸ್ಥಾನದಲ್ಲಿ ಇದ್ದಾನೆ ಅಂದ್ರೆ ಡಿ ನ ಎಡಕ್ಕ ಯಾರು? ಇ ಯು ಡಿ ನ ಎಡಕ್ಕಂದ್ರ ಡಿ ಇಲ್ಲಿ ಬರ್ದೇನೆ ಅಂತ ತಿಕ್ಕೋರಿ. ಡಿ ಇಲ್ಲಿ ಬರ್ದೇನೆ ಅಂದ್ರ ಎಡಕ್ಕಂದ್ರೆ ಈ ಕಡೆ 1 2. ಹಂಗಾರೆ ಇ ಯು ಡಿ ನ ಎಡಕ್ಕೆ ಆನೆ ಸ್ಥಾನದಾಗ ಇದ್ದಾನೆ. ಎಸ್ ಆರ್ನು. ಇನ್ನು ಉಳ್ದವ ಯಾರು ಅಂದ್ರ ತಮ್ಮ ಎ ಬರ್ದೇನಿ, ಎ ಇಲ್ಲೇ ಅದನ್ನ. ಹಾಗಾದ್ರೆ ಓದಿದ್ದು ಎ ಒಂದು, ಏನು ಪ್ಲೇಸ್ ಇಲ್ಲೇ ಐತಿ. ಹಾಗಾದ್ರೆ ನಾ ಕೇಳಿದ್ದೇನು, ಈ ಯ ತಕ್ಷಣ, ಈನ ತಕ್ಷಣ ಎಡಭಾಗದಲ್ಲಿ ಕೂತವ್ರು ಈ ಹಿಂಗ ಕೂತಾನಂತ ತಿಕ್ಕೋರಿ. ಹಿಂಗ್ ಮುಖ ಮಾಡಿ ನನ್ನ ನೋಡ್ರಿ, ನನ್ನ ಮುಖ ಮಾಡಿ ಹಿಂಗ್ ಕೂತಾನಂದ್ರ ಈನ ಎಡ ಅಂದ್ರ ಈ ಕಡೆ ಎಡ ಆಗ್ತೈತಿ. ಇದು ಎಡ, ಇದು ಬಲ. ಈನ ಬಲ ಆಗ್ತೈತೆ. ಹಂಗ್ರೆ ಈನ ತಕ್ಷಣ ಎಡಕ್ಕೆ ಕೂತವ್ರು ಯಾರು ಹೇಳ್ರಿ? ತಟ್ ಅಂತ ಆನ್ಸರ್ ಮಾಡ್ರಿ. ತಟ್ ಅಂತ. ಅಪ್ಪು ಬೆಲ್ಲದ ಚಾ ಕುಡಿಸ್ತೇನೆ, ತಟ್ ಅಂತ ಹೇಳ್ರಿ. ಈನ ಎಡಕ್ಕೆ ಕೂತವ್ರು ಯಾರು? ಜಿ. ಹಾಗಾದ್ರೆ ಯಾರೆಲ್ಲ ಡಿ ಅಂತ ಹಾಕತ್ತಿರ್ಲೋ, ಸರಿ, ಯಾರೆಲ್ಲ ಜಿ ಅಂತ ಹಾಕತ್ತಿರ, ಆಪ್ಷನ್ ಡಿ ಅಂತ ಯಾರು ಹಾಕತ್ತಿರ್ಲೋ ರೈಟ್ ಆನ್ಸರ್. ಸರಿನಾ? ರೈಟ್ ಆನ್ಸರ್. ಓಕೆ, ವೆರಿ ಗುಡ್. ನಾ ಅಂತೂ ಕಮೆಂಟ್ ಓದಲ್ಲ, ಯಾಕಂದ್ರೆ ಉದ್ರಿ ಉಗ್ಯಾರ ಮಂದಿ ಭಾಳ ಅದಾವ. ಸೊ ಅದಕ್ಕೆ ಯಾರೆಲ್ಲ ಜಿ ಅಂತ ಹಾಕಿರ್ಲೋ ರೈಟ್ ಆನ್ಸರ್. ಎಸ್, ನಾವು ಅಭ್ಯಾಸ ಕಡೆ ಜಾಸ್ತಿ ಫೋಕಸ್ ಮಾಡೋಣ. ಇನ್ನ ನೆಕ್ಸ್ಟ್ ತಿಳಿತೋ ಇಲ್ಲ? ತಿಳಿದ್ರೆ ಕಮೆಂಟ್ ಹಾಕ್ರಿ, ನೋಡೋಣ. ನೋಡ್ತೀನಿ ಅಷ್ಟೇ ಕಮೆಂಟ್. ಸರಿ, ನೆಕ್ಸ್ಟ್ ಬರ್ರಿಯಪ್ಪ. ಕ್ವಶನ್ ನಂಬರ್ 3. ಬರ್ಕೋಬೇಕಿದ್ರ ಜೊತೆ ನಿಮ್ಗೆ ಪಾಸ್ ಮಾಡ್ಕೋತ ಹೋಗ್ರಿ. ಪಾಸ್ ಮಾಡೋದು, ಬರ್ಕೋತ ಹೋಗುದು ಅಷ್ಟೇ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ. ಏನಂತ? ಕ್ವಶನ್ ನಂಬರ್ 3 ಗಮನ ಇಟ್ಕೇರಿ. ಪಿ ಬಿ ಸಿ ಜಿ ಮತ್ತು ಎಚ್ ಎಂಬ 5 ಸ್ನೇಹಿತರು ಒಂದು ವೃತ್ತಾಕಾರದ ಮೇಜಿನ ಸುತ್ತ ಕುಳಿತಿದ್ದು ಮೇಜಿನ ನಡುಭಾಗಕ್ಕೆ ಮುಖ ಮಾಡಿ ಕೂತಿದ್ದಾರೆ. ಅಂದ್ರೆ ಕೇಂದ್ರಕ್ಕೆ ಮುಖ ಮಾಡಿ ಕೂತಾರ. ಎಚ್ ಅವರು ಸಿ ಅವರ ತಕ್ಷಣ ಬಲಕ್ಕೆ ಕುಳಿತಿದ್ದಾರೆ. ಬಿ ಅವರು ಎಚ್ ನ ಎಡಕ್ಕೆ 3ನೇದವರಾಗಿ ಕೂತಿದ್ದಾರೆ. ಪಿ ಅವರು
ಸಿಯನ ತಕ್ಷಣ ನೆರೆಹೊರೆಯಲ್ಲ, ಸಿಯ ತಕ್ಷಣ ಎಡಕ್ಕೆ ಯಾರು ಕೂತಿದ್ದಾರೆ, ಸಿನ ತಕ್ಷಣ ಎಡಕ್ಕೆ ಯಾರು ಕೂತಿದ್ದಾರೆ ಅಂತ ಕೇಳತ್ತಾರ. ಕ್ವಿಕ್ ಆಗಿ ಕಮೆಂಟ್ ಮಾಡ್ರಿ ನೋಡೋಣ. ಅಪ್ಪು ಬೆಲ್ಲದ ಚಾ ಕುಡಿಸ್ತೀನಿ ಕ್ವಿಕ್ ಆಗಿ. ಓಕೆ, ಜೀವನ ಭಾಳ ಈಸಿ ಅದ. ತಟ್ ಅಂತ ಕಮೆಂಟ್ ಮಾಡ್ಬೇಕು. ಹೆಂಗ್ರಿ ನೀವು ಆಫೀಸರ್ಸ್ ಆಗಿ? ಇಲ್ಲಿ ನೋಡಿ, ಆಪ್ಷನ್ ಎ ನೋ, ಆಪ್ಷನ್ ಬಿ ನೋ, ಆಪ್ಷನ್ ಸಿ ನೋ, ಆಪ್ಷನ್ ಡಿ ನೋ. ಕಮೆಂಟ್ ಮಾಡ್ರಿ ನೋಡೋಣ. ಕಮೆಂಟ್ ಮಾಡ್ಬೇಕು. ಹೆಂಗಂದ್ರೆ ಇವನು ಕ್ವಿಕ್ಕಾಗಿ ಕಮೆಂಟ್ ಮಾಡ್ಬೇಕು. ಅದಕ್ಕೆ ಒಂದು ಕಡೆ ಹೇಳಿರ್ತಾರೆ, ನೀವು ಯಾವ ಚಿಂತೆಯಾಗಿರ್ತೀರಿ ಅಂದ್ರೆ, ಇಲ್ಲೊಂದು ಒಬ್ಬರು ಕವಿ ಹೇಳ್ತಿರ್ತಾರೆ. ಏನಂತ ಹೇಳ್ತಿರ್ತಾರೆ ಅಂದ್ರೆ, ನಡೆದು ಹೋದಿದ್ದು, ಮರೆತು ಹೋದಿದ್ದು, ಮುಗಿದು ಹೋಗಿದ್ದು, ಬಿಟ್ಟು ಹೋದವರು, ಮರೆತು ಹೋದವರು ಮರೆತು ಬಿಡಿ, ಆದ್ದರಿಂದ ಅವರಿಂದ ಕಲಿತ ಪಾಠವನ್ನು ಮರಿಬಾರ್ದು ಅಂತ ಒಬ್ಬ ಕವಿ ಹೇಳಿದಾನ. ಸೊ ಹಾಗಾಗಿ ನೆನಪಿಟ್ಕೋಬೇಕು, ಯಾರ ಬಗ್ಗೆನೂ ವಿಚಾರ ಮಾಡಬಾರ್ದು. ನಮ್ಮ ಪಾಡಿಗೆ ನಾವು ಏನು ಮಾಡ್ಬೇಕು, ಓದಬೇಕು, ನೌಕರಿ ಹಿಡಿಬೇಕು ಅಷ್ಟೇ. ಎಸ್, ಹಾಗಾದ್ರೆ ಯಾರೆಲ್ಲ ಕಮೆಂಟ್ ಮಾಡಿರಲ್ಲ ನೋಡೋಣ. ಓಕೆ, ಇದನ್ನ ಹೆಂಗೆ ಬಿಡಿಸೋದು ಅಂದ್ರೆ ಕಲಿಸಿಕೊಡ್ತೇನೆ ನೋಡಿ. ಒಂದು ವೃತ್ತಾಕಾರದಲ್ಲಿ 5 ಜನ ಅದಾರ. ಇದು ಕೇಂದ್ರಕ್ಕೆ ನಡುಭಾಗ ಮುಖ ಮಾಡಿ ಕೂತಾರ. 1 2 3 4 5 ಹಿಂಗೆ ಕೂತಾರ. ಹಿಂಗೆ ಕೂತಾಗ ಇಲ್ಲಿ ನೋಡಿ, ಇದು ರೈಟ್ ಆಗ್ತೈತಿ, ಇದು ಏನಾಗ್ತೈತಿ, ಲೆಫ್ಟ್ ಆಗ್ತೈತಿ. ಇದು ರೈಟ್, ಇದು ಲೆಫ್ಟ್. ಸರಿನಾ? ಹಾ, ಬರ್ರಿ ಈಗ ನೋಡಿ ಏನೈತಿ. ಒಂದು ವೃತ್ತಾಕಾರದಲ್ಲಿ ಕೂತಿದ್ದಾರೆ, ಒಂದು ಮುಖ ಮಾಡಿ. ಎಚ್ ಅವರು ಸಿ ಅವರ ತಕ್ಷಣ ಬಲಕ್ಕೆ, ಎಚ್ ಅನ್ನವರು ಸಿ ಅವರ ತಕ್ಷಣ ಬಲಕ್ಕೆ ಕೂತಾರಂದ್ರೆ, ಸಿ ಅವರ ತಕ್ಷಣ ಬಲಕ್ಕೆ ಎಚ್ ಅಂದ್ರೆ ಇದು ಸಿ ಅಂತ ಅನ್ಕೋರಿ. ಇದು ಸಿ ಅವರ ತಕ್ಷಣ ಬಲ ಅಂದ್ರೆ ಈ ಕಡೆ ಎಚ್ ಕೂತಾನ. ಸರಿನಾ? ನೆಕ್ಸ್ಟ್ ಹೋದ್ರಿ, ಎಚ್ ನ ಬಿ ಅವರು ನೋಡ್ರಿ, ಬಾಗಲಕೋಟೆ ಬಿ ಅವರು ಎಚ್ ನ ಎಡಕ್ಕೆ ಮೂರನೇದವರು. ಎಚ್ ನ ಎಡಕ್ಕೆ ಮೂರನೇದವರು ಅಂದ್ರೆ ಎಚ್ ನ ಎಡ ಅಂದ್ರೆ ಕೆಳಗಾಗ್ತೈತಿ. ಎಚ್ ನ ಎಡ 3, 1 2 3 ಇಲ್ಲಿ ಬಿ ಅದಲ್ಲ. ಸರಿನಾ? ನೆಕ್ಸ್ಟ್ ಪಿ ಅವರು ಸಿ ನ ತಕ್ಷಣ ನೆರೆಹೊರೆಯಲ್ಲ. ಪಿ ಅವರು ಏನ್ರಿ, ಪಿ ಅವರು ಸಿ ಅವರ ತಕ್ಷಣ ನೆರೆಹೊರೆಯಲ್ಲ ಅಂದ್ರೆ ಸಿ ಇಲ್ಲಿ ಪಿ ಇರ್ತಾನ. ಹಂಗ್ರೆ ಓದೋರು ಯಾರು? ಪಿ ಬರ್ದಿ, ಬಿ ಬರ್ದಿ, ಸಿ ಬರ್ದಿ, ಎಚ್ ಬರ್ದೆ, ಜಿ ಒಬ್ಬ ಇಲ್ಲಿ ಉಳಿದಿರ್ತಾನ. ಹಾಗಾದ್ರೆ ಸಿನ ತಕ್ಷಣ ಎಡಕ್ಕೆ ಕೂತವ್ರು ಯಾರು ಅಂದ್ರೆ ಸಿ ಇಲ್ಲಿ ಅದನಂದ್ರೆ ಎಡಕ್ಕೆ ಯಾರು ಅದರ? ಜಿ ಅದರ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು? ಎ ಇಸ್ ರೈಟ್ ಆನ್ಸರು. ಎ ಇಸ್ ರೈಟ್ ಆನ್ಸರು. ಅರ್ಥ ಆಗತೈತಿ? ಇನ್ನು ನೆಕ್ಸ್ಟ್ ಮುಂದೆ ಬಿಡಿಸೋಣ. ಓಕೆ, ಅರ್ಥ ಆಯ್ತು? ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ವಶನ್ ನಂಬರ್ 4 ತಟ್ ಅಂತದ ನೋಡ್ರಿ, ಓದ್ರಿ. ABCDE ಎಂಬ 5 ಜನ ಒಂದು ವೃತ್ತಾಕಾರದ ಮೇಜಿನ ಸುತ್ತ ಕುಳಿತಿದ್ದು, ಮೇಜಿನ ನಡುಭಾಗಕ್ಕೆ ಅಂದ್ರೆ ಕೇಂದ್ರಕ್ಕೆ ಅಭಿಮುಖವಾಗಿ ಕೂತಾರೆ. ನಡುಭಾಗ ದಿಕ್ಕಿಗೆ ಮುಖ ಮಾಡಿ ಕೂತಿದ್ದಾರೆ. ಅವರು ಅದೇ ಕ್ರಮದಲ್ಲಿ ಇರಬೇಕೆಂದೇನೇ ಇಲ್ಲ. ಅವ್ರು ಹೆಂಗ ABCDನ ಕುಂದಿರ್ಬೇಕಂತ ಏನೇ ರೂಲ್ಸ್ ಕೊಟ್ಟಿಲ್ಲ ಅವರು. ಸಿ ಮತ್ತು ಡಿ ನಡುವೆ ಕೇವಲ ಒಬ್ಬ ವ್ಯಕ್ತಿ ಕೂತಿದ್ದಾರೆ. ಕೇವಲ ಒಂದು ಬದಿಯಿಂದ ಎಣಿಸಿದಾಗ, ಎಕಡೆಯಿಂದ ಎಣಿಸ್ಕೊತ ಹೋಗ್ರಿ, ಒಂದು ಬದಿಯಿಂದ. ಬಿ ಯು ಡಿ ನ ಎಡಕ್ಕೆ ಎರಡನೇದವರಾಗಿ ಕೂತಿದ್ದಾರೆ. ಎ ಅವರು ಬಿ ಯ ತಕ್ಷಣದ ಬಲಕ್ಕೆ ಕೂತಿದ್ದಾರೆ. ಹಾಗಾದ್ರೆ ಅವರ ತಕ್ಷಣ ಬಲಕ್ಕೆ ಯಾರು ಕೂತಿದ್ದಾರೆ? ನಮ್ದೇನು ಮಿಸ್ಟೇಕ್ ಆಗಿದೆ ನೋಡೋಣ. ಕ್ವಶನ್ ನಂಬರ್ 4. ಎ ಅವರು ಬಿ ಅವರ ತಕ್ಷಣ ಬಲಕ್ಕೆ ಕೂತಿದ್ದಾರೆ. ಇಲ್ಲೊಂದು ನೋಡೋಣ, ಆಪ್ಷನ್ ನೋಡೋಣ. ಅವರು ತಕ್ಷಣ ಬಲಕ್ಕೆ ಯಾರು ಕೂತಿದ್ದಾರೆ ನೋಡೋಣ, ನೋಡಿ ಬಿಡಿಸೋಣ. ಈಗ ನೋಡೋಣ, ಇಲ್ಲಿ ನಾನೇ ಬಿಡಿಸ್ತೀನಿ, ಯಾಕೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ಯದ, ಏನಾಗ್ಯದ ನೋಡೋಣ. ಏನೋ ಬಿನೋ ನೋಡೋಣ ಅವರು. ಓಕೆ, ಸರಿ. ಇಲ್ಲಿ ನೋಡ್ರಿ, ABCDE ಎಂಬ 5 ಜನ ಅದಾರ. ಒಂದು ವೃತ್ತಾಕಾರ 1 2 3 4 5 ಹಿಂಗ ಕೇಂದ್ರಕ್ಕೆ ಮುಖ ಮಾಡಿ ಕೂತಾರೆ. ಕೇಂದ್ರಕ್ಕೆ ಮುಖ ಮಾಡಿ ಕೂತಿದ್ದಾರೆ. ಕೇಂದ್ರಕ್ಕೆ ಮುಖ ಮಾಡಿ ಹಿಂಗೆ ಕುಣ್ಸೋಣ. ಇನ್ನು ಇಲ್ಲಿ ನೋಡ್ರಿ, ಏನೈತೆ ಅಂದ್ರೆ ನೋಡ್ರಿ, ಸ್ವಲ್ಪ ಸಿ ಮತ್ತು ಡಿಗಳ ನಡುವೆ ಕೇವಲ ಒಂದೇ ಒಬ್ಬ ವ್ಯಕ್ತಿ ಇರಬೇಕು. ಎಲ್ಲಿ ಅನ್ನೋದು ಆಮೇಲೆ ಬರೀನ. ಬಿ ಅವರು ಡಿ ಅವರ ಎಡಕ್ಕೆ ಅಣೆದವರು. ಬಿ ಅನ್ನೋರು ಡಿ ಅವರ ಡಿನ ಎಡಕ್ಕ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಮಾಡಿ ಏನಂದ್ರೆ ಡಿ ಅಂತ ಅನ್ಕೋರಿ. ಡಿನ ಎಡ ಅಂದ್ರೆ ಈ ಕಡೆ, ಹೌದಿಲ್ಲ? ಡಿನ ಎಡಕ್ಕೆ ಎಷ್ಟನೇ ವ್ಯಕ್ತಿ? 2ನೇ ವ್ಯಕ್ತಿ. 1 2 ಇವ ಬಿ.
ಸರಿನಾ? ಬಿ. ನೆಕ್ಸ್ಟ್ ಎ ಅವರು ಬಿ ಅವರ ತಕ್ಷಣ ಬಲಕ್ಕೆ ಕೂತಿದ್ದಾರೆ. ಎ ಅವರು ಏನು ಎ ಅದಾರಲ್ಲ ಬಿ ನ ಬಲಕ್ಕಿರ್ಬೇಕು. ಬಿ ಇಲ್ಲಿ ಅದಾನ ಅಂದ್ರ ಬಲ ಅಂದ್ರೆ ಈ ಕಡೆ, ಸರಿನಾ? ಬಲ ಅಂದ್ರ ಈ ಕಡೆ, ಹಿಂಗ ಅದಾನ ಅಂದ್ರೆ ಬಲ ಅಂದ್ರೆ ಈ ಕಡೆ. ಎ ಅವರು ಎ ಅವರು ಬಿ ನ ಬಲಕ್ಕೆ ಕೂತಾರ. ಸರಿ, ಹಾಗಾದ್ರೆ ಇಲ್ಲೊಂದು ಸ್ಟೇಟ್ಮೆಂಟ್ ಐತಿ, ಸಿ ಮತ್ತು ಡಿ ಗಳ ನಡುವೆ ಒಬ್ಬರೇ ವ್ಯಕ್ತಿ ಇರ್ಬೇಕು. ಸಿ ಮತ್ತು ಡಿ ಈ ಕಡೆ ಬರೆಯಕ್ಕಾಗಲ್ಲ, ಇಲ್ಲಿ ಬರಿಬಹುದು. ಅವ್ರು ಯಾರು ಅಂದ್ರ ಇ ಅಂತ ಇಲ್ಲಿ ಹೋಗು, ಇ ಅಂತ ಕೂತಾರ. ಹಾಗಾದ್ರೆ ಇಲ್ಲಿ ಆಪ್ಷನ್ ಇ ತಕ್ಕಂಗ ಯಾರಂದ್ರ ಈನ ಬಲಕ್ಕ ಕೂತವ್ರು ಯಾರಂದ್ರ, ಅಥವಾ ಇದನ್ನ ಹಿಂಗ್ ಬರ್ಕೊಂಡ್ರಿ ಏನಂದ್ರ ತಮ್ಮ, ಇನ್ನ ಡಿನ ಎಡಕ್ಕ ಕೂತವ್ರು ಯಾರು ಅಂತ ಕೇಳ್ರಿ. ಡಿನ ತಕ್ಷಣ ಬಲಕ್ಕೆ ಕೂತವ್ರು ಯಾರು, ಡಿನ ತಕ್ಷಣ ಬಲಕ್ಕೆ ಕೂತವ್ರು ಯಾರು ಅಂದ್ರೆ ಡಿನ ತಕ್ಷಣ ಬಲಕ್ಕೆ ಕೂತವ್ರು ಯಾರು, ಡಿನ ತಕ್ಷಣ ಬಲಕ್ಕೆ ಕೂತವ್ರು ಯಾರು, ಇ ಈಸ್ ರೈಟ್ ಆನ್ಸರ್. ಇದು ಸ್ವಲ್ಪ ಡಿ ಬರಿಬಿಟ್ಟು ಸ್ವಲ್ಪ ಹಿಂಗೆ ಎರೋ ಮಾರ್ಕ್ ಬಂದೈತಿ. ಆಕ್ಚುಲಿ ಇದು ಡಿ ಅವರ ತಕ್ಷಣ ಬಲಕ್ಕೆ ಕೂತವ್ರು ಯಾರು, ಡಿ ಅವರ ತಕ್ಷಣ ಬಲಕ್ಕೆ ಕೂತವ್ರು ಯಾರು, ಇ ಈಸ್ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸ್ವಲ್ಪ ಕರೆಕ್ಷನ್ ಮಾಡ್ಕೋರಿ, ಸರಿನಾ? ಹಾಗಾದ್ರೆ ಇದನ್ನು ಬಿಡಿಸ್ರಿ ನೋಡೋಣ. ಇದನ್ನು ಬಿಡಿಸ್ರಿ, ಕ್ವಿಕ್ ಆಗಿ ಬಿಡಿಸ್ರಿ ನೋಡೋಣ. ಅಪ್ಪ ಬೆಲ್ಲ ಚಾ ಕೊಡಿಸ್ತಾನೆ, ಕ್ವಿಕ್ ಆಗಿ ಬಿಡಿಸ್ರಿ. ನಾ ಓದ್ತೇನೆ ನೋಡ್ರಿ. ಎ ಬಿ ಸಿ ಡಿ ಎಂಬ 5 ಜನ ಸ್ನೇಹಿತರು ಒಂದು ವೃತ್ತಾಕಾರದ ಮೇಜಿನ ಸುತ್ತ ಕೂತಿದ್ದು ಮೇಜಿನ ನಡುಭಾಗ ದಿಕ್ಕಿಗೆ ಮುಖ ಮಾಡಿ ಕೂತಿದ್ದಾರೆ. ಸೇಮ್ ಅದೇ, ಓಕೆ, ಸೇಮ್ ಅದೇ. ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅವರು ಡಿ ಮತ್ತು ಎ, ಸ್ವಲ್ಪ ಇದನ್ನ ಕರೆಕ್ಷನ್ ಮಾಡೋಣ. ಓಕೆ, ಇದನ್ನ ನಿಮಗೆ ಆಮೇಲೆ ಕರೆಕ್ಷನ್ ಮಾಡಿ ಹೇಳ್ತೀನಿ. ಓಕೆ, ಕರೆಕ್ಷನ್ ಮಾಡಿ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಲ್ಲಿ ಯಾರು ಅನ್ನೋದು ಗೊತ್ತಾಗಬೇಕಲ್ಲ, ಸರಿನಾ? ಅದಕ್ಕೆ ಸ್ವಲ್ಪ ಕರೆಕ್ಷನ್ ಮಾಡೋಣ. ಕರೆಕ್ಷನ್ ಮಾಡಿ ಹೇಳ್ತೀನಿ. ಇದನ್ನು ಬಿಡಿಸ್ರಿ ನೋಡೋಣ. ಇದನ್ನು ಬಿಡಿಸ್ರಿ, ಅದನ್ನ ಇರಲಿ, ಇದನ್ನೊಂದು ಬಿಡಿಸಿ ನೆಕ್ಸ್ಟ್ ಮುಂದೆ ನೋಡೋಣ. 5ನೇದು ಕರೆಕ್ಷನ್ ಮಾಡೋಣ. ಆಮೇಲೆ ನಿಮಗೆ ಲಾಸ್ಟ್ ನಾಳೆ ಅಥವಾ ಮಾಡಿಕೊಡ್ತೇನೆ ನಿಮಗೆ ಕ್ಲಾಸ್ ಮುಗಿದ್ಮೇಲೆ. ಇದನ್ನು ಹೇಳಿ ಕ್ವಶನ್ ನಂಬರ್ 6. ಎ ಬಿ ಸಿ ಡಿ ಇ ಎಫ್ ಜಿ ಮತ್ತು ಎಚ್ ಎಂಬ 8 ಜನ ಸ್ನೇಹಿತರು ಒಂದು ನೇರ ಸಾಲಿನಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದು ಅದೇ ಕ್ರಮದಲ್ಲಿ ಇರಬೇಕೆನ್ನೊಂದಿಲ್ಲ. ಬಿ ಅವರು ಎಫ್ ನ ಬಲಕ್ಕೆ ಅಣೆದವರಾಗಿ ಕೂತಿದ್ದಾರೆ. ಎಫ್ ಅವರು ಸಾಲಿನ ಯಾವುದಾದರೂ ತುತ್ತ ತುದಿಯಲ್ಲಿ ಕೂತಿರ್ತಾರೆ. ಬಿ ಮತ್ತು ಇ ಅವರ ನಡುವೆ 3 ಜನ ಮಂದಿ ಕೂತಿರ್ತಾರೆ. ಸಿ ಅವರು ಡಿ ಅವರ ಎಡಕ್ಕೆ 3ನೇದರಾಗಿ ಕೂತಿದ್ದಾರೆ. ಡಿ ಮತ್ತು ಎ ನಡುವೆ ಕೇವಲ 2 ಮಂದಿ ಕೂತಿದ್ದಾರೆ. ಜಿ ಅವರು ಇ ಯ ತಕ್ಷಣ ನೆರವೇರಲ್ಲ. ಎಚ್ ಅವರ ತಕ್ಷಣ ಎಡಕ್ಕೆ ಯಾರು ಕೂತಿದ್ದಾರೆ ಅಂತ ಕ್ವಶನ್ ಕೇಳ್ಯಾರ. ಕರೆಕ್ಟಾಗಿ ಅದ ಬಿಡಿಸ್ರಿ, ಇದನ್ನು ಕ್ವಿಕ್ ಆಗಿ ಬಿಡಿಸ್ರಿ ನೋಡೋಣ. ಕ್ವಿಕ್ ಆಗಿ ಬಿಡಿಸ. ಓಕೆ, ಬಿಡಿಸ್ಬೇಕಪ್ಪ ಬೆಲ್ಲದ ಚಾ ಕುಡಿಸ್ತಾನೆ. ಆಪ್ಷನ್ ಎ ಅನ್ನೋರು, ಡಿ ಅನ್ನೋರು, ಇ ಅನ್ನೋರು, ಎಫ್ ಅನ್ನೋರು ತಟ್ ಅಂತ ಹಾಕ್ರಿ, ಕಮೆಂಟ್ ಹಾಕ್ರಿ ನೋಡೋಣ. ಯಾರು ಕಮೆಂಟ್ ಹಾಕ್ತಾರೆ ನೋಡೋಣ. ಕ್ವಿಕ್ ಆಗಿ ಕಮೆಂಟ್ ಹಾಕ್ಬೇಕು. ಹೆಂಗೆ ಜಗತ್ನವ್ರು ಏನು ಅನಿಸ್ತದ ನಿಮಗೆ? ಹೌದಿಲ್ಲ? ಕ್ವಿಕ್ ಆಗಿ ಕಮೆಂಟ್ ಹಾಕ್ರಿ ನೋಡೋಣ. ಹೌದಿಲ್ಲ? ಸರಿ ಐತೆ ತಪ್ಪೈತು? ಸರಿ, ಇಲ್ಲಿ ನೋಡ್ರಿ, ಇದನ್ನ ಹೆಂಗೆ ಬಿಡಿಸ್ಬೇಕಂದ್ರೆ ಇಲ್ಲಿ ಗಮನ ಇಟ್ಟು ಕೇಳ್ರಿ. ಇಲ್ಲಿ ಎಷ್ಟು ಜನ ಅದಾರ? 8 ಜನ. ಹೆಂಗ ಕೂತಾರ? ಉತ್ತರಕ್ಕೆ ಮುಖ ಮಾಡಿ, ಅದು ನೇರವಾಗಿ ಹಿಂಗ ಉತ್ತರಕ್ಕೆ. 1 2 3 4 5 6 7 8 ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ. 8 ಇಲ್ಲಿ ಬರೆದು ಬಿಡೋಣ ತಡಿ. ಈ ಕಡೆ ಕಾಣಲ್ಲ. 8 ಇಲ್ಲಿ ಅದ ನೋಡು, 8 ಅದಾರ, 8 ಜನ ಅದಾರ. ಎಸ್, ಇರ್ಲಿ ಸಮಾಧಾನ. ಈಗ ನೋಡ್ರಿ, ಬಿ ಅವರು ಎಫ್ ನ ಬಲಕ್ಕೆ ನೋಡ್ರಿ, ಬಿ ಅವರು ಎಫ್ ನ ಬಲಕ್ಕೆ ಎಣೆದರಾಗಿ ಕೂತಿದ್ದಾರೆ. ಬಿ ಅವರು ಎಫ್ ನ ಬಲಕ್ಕೆ ಎಣೆದರಾಗಿ ಕೂತಾರಂದ್ರೆ ಎಲ್ಲಿ ಬರಿಬೇಕು ಅನ್ನೋದು ಗೊತ್ತಿಲ್ಲ. ನೋಡ್ರಿ, ಎಫ್ ಅವರು ಯಾವುದಾದರೂ ಒಂದು ತುತ್ತ ತುದಿಯಲ್ಲಿ ಕುಳಿತಿದ್ದಾರೆ. ತುತ್ತ ತುದಿ ಅಂದರೆ ನಾನು ಎಫ್ ಈ ಕಡೆ ಬರ್ಕೋರಿ, ಈ ಕಡೆ ಬರ್ಕೋರಿ, ನಾನು ಎಫ್ ಈ ಕಡೆ ಬರ್ಕೋತೀನಿ ಅಂತ ತಿಳ್ಕೊರಿ. ಹಾಗಾದ್ರೆ ಎಫ್ ನ ಅಲ್ಲಿ ಬರದ್ನಿ ಅಂದ್ರ ಬಿ ಅವರು ಎಫ್ ನ ಬಲಕ್ಕೆ ಎಣೆದರಾಗಿ ಕುಂದಿರ್ಬೇಕು. ಎಫ್ ನ ಬಲಕ್ಕೆ ಎಣೆದರಾಗಿ ಕೂರ್ಬೇಕಂದ್ರ ಮೋಷನ್ ಸುಡ್ ಎಫ್ ನ ಇಲ್ಲಿ ಬರ್ಕೋಣ. ಹಾಗಾದ್ರೆ ಎಫ್ ನ ಬಲಕ್ಕೆ ಎಣೆದರಾಗಿ ಯಾರು ಇರ್ಬೇಕು ಅಂದ್ರೆ ಬಿ. 1 2 ಇಲ್ಲಿ ಬಿ ಅದನ್ನ.
ಎಫ್ ಅಲ್ಲಿ ಬರ್ಕೊಂಡಿದ್ದೆ, ಬಟ್ ಅದು ಬಿನ ಎಫ್ನ ಬಲ ಆ ಕಡೆ ಆಗಿಬಿಡ್ತಿತ್ತು, ಅದಕ್ಕೆ ಈ ಕಡೆ ಬರ್ಕೋಬೇಕು. ಎಫ್ನ ಬಲಕ್ಕೆ ಎರಡನೇದವ ಅಂದ್ರೆ ಬಿ. ಇಸ್ ಇಟ್ ಕ್ಲಿಯರ್? ಇದು ಸ್ಟೇಟ್ಮೆಂಟ್ ಮುಗೀತು, ಇದು ಮುಗೀತು. ನೆಕ್ಸ್ಟ್ ಬಿ ಮತ್ತು ಇ ನಡುವೆ 3 ಜನ ಇರಬೇಕು. ಬಿ ಮತ್ತು ಇ ನಡುವೆ 3 ಜನ ಇರಬೇಕು. ಈಗ ಈ ಬಿ ಇಲ್ಲಿ ಅದನ್ನಂದ್ರೆ ಈ ಕಡೆ ಅಂತೂ ಆಗಲ್ಲ, 3 ಜನ ನಡು ಅಂದರ 3 ಜನ, 1 2 3. ಹಂಗಾದ್ರೆ ಇಲ್ಲಿ ಇ ಅದನ್ನ. ಇದು ಸ್ಟೇಟ್ಮೆಂಟ್ ಮುಗೀತು. ನೆಕ್ಸ್ಟ್ ಸಿ ಮತ್ತು ಡಿ ಅವರ ನೋಡು, ಸಿ ಯು ಡಿ ನ ಎಡಕ್ಕೆ 3ನೇದವರಾಗಿ ಕೂತಿದ್ದಾರೆ. ಸಿ ಅನ್ನೋರು ಡಿ ನ ಎಡಕ್ಕೆ 3ನೇದವರಾಗಿ, ಡಿ ನ ಎಡಕ್ಕೆ 3ನೇದವರಾಗಿ ಅಂದ್ರೆ ಡಿ ಇಲ್ಲಿ ಬರ್ದೇನಂದ್ರೆ 3ನೇದರಾಗಿ ಅಂದ್ರೆ ಇಲ್ಲಿ ಬರೀಲಿಕ್ಕೆ ಆಗಲ್ಲ. ಹಂಗಾರೆ ಡಿ ಇಲ್ಲಿ ಬರ್ದೇನಂದ್ರೆ 1 2 3 ಯಾರು ಕೂತಿರ್ತಾರ? ಸಿ ಕೂತಿರ್ತಾರ. ಇಲ್ಲಿ ಹಂಗ ಬರ್ಕೋಣ, ಅದು ಸ್ಟೇಟ್ಮೆಂಟ್ ಕರೆಕ್ಟ್ ಬರ್ದತಿಲ್ಲ ನೋಡೋಣ. ನೆಕ್ಸ್ಟು ಎ ಮತ್ತು ನೋಡ್ರಿ ಡಿ ಇದು ಮುಗೀತಂತ ತಿಕ್ಕೋರ. ಡಿ ಮತ್ತು ಎ ಅವರ ನಡುವೆ ಕೇವಲ 2 ಮಂದಿ ಇರ್ಬೇಕು. ಕೇವಲ 2 ಮಂದಿ ಇರಬೇಕು. ಎಲ್ಲಿ? ಯಾರ್ಯಾರ ನಡುವೆ? ಡಿ ಮತ್ತು ಎ ಅವರ ನಡುವೆ 2 ಮಂದಿ ಇರ್ಬೇಕು. ಡಿ ಮತ್ತು ಎ ಅವರ ನಡುವೆ 2 ಇರ್ಬೇಕಂದ್ರೆ ಏನ ಇಲ್ಲಿ ಬರ್ಕೊಂಡು, ಯಾಕಂದ್ರೆ ಡಿ ಇಲ್ಲಿ ಬರ್ದೇನಂದ್ರೆ 1 2 ನಡುವೆ 2 ಇರ್ಬೇಕು. ಸರಿನಾ? ಓಕೆ, ನೋಡೋಣ. ಇನ್ನ ಮಂದಿ ಕೂತಿರ ಜಿ ಅವರು ಈನ ತಕ್ಷಣ ನೆರೆಹೊರೆಯಲ್ಲ ಅಂದ್ರೆ ಇಲ್ಲಿ ಬರ್ಕೊಂಡ ಬಿಡೋನಲ್ಲ, ಸುಮ್ಮನೆ ಇಲ್ಲಿ ಡಿ ಅಂತ ಬರ್ಕೋಣ, ಇಲ್ಲಿ ಸಿ ಅಂತ ಬರ್ಕೋಣ. ಜಿ ಅನ್ನೋರು ಈನ ತಕ್ಷಣ ನೆರೆಹೊರೆಯಲ್ಲ. ಈನ ತಕ್ಷಣ ನೆರೆಹೊರೆಯಲ್ಲ ಅಂದ್ರೆ ಈನ ತಕ್ಷಣ ಇಲ್ಲಿ ಜಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜಿ ಇಲ್ಲಿ ಇರ್ಬೋದಲ್ಲ, ಯಾರು? ಎಚ್ ಇಲ್ಲದ. ಹಂಗಾದ್ರೆ ಎಚ್ ಅವರ ತಕ್ಷಣ ಎಡಕ್ಕೆ ಯಾರು ಕೂತಿದ್ದಾರೆ? ಈ ಎಚ್ನ ತಕ್ಷಣ ಎಡಕ್ಕೆ ಯಾರು ಕೂತಾರಂದ್ರೆ ಇಲ್ಲೇ ನೋಡ್ರಿ ಡಿ ಅದನ್ನ. ಹಾಗಾದ್ರೆ ಎಚ್ನ ಎಡಕ್ಕ ಎರಡನೇದವ ತಕ್ಷಣ ಎಡಕ್ಕೆ ಕೂತವ್ರು ಯಾರಂದ್ರೆ ಡಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ಭಾರಿ ಚಂದ ಐತೆ ನೋಡ್ರಿ, ಕ್ವಶನ್ ನಂಬರ್ 7. ಸರಿನಾ? ಇದನ್ನ ಚೆನ್ನಾಗಿ ಬಿಡಿಸ್ರಿ. ಇದು 28/2/2024 4th ಶಿಫ್ಟದಲ್ಲಿ ಕೇಳಿದಂಥ ಕ್ವಶನ್. 4th ಶಿಫ್ಟದಲ್ಲಿ ಕೇಳಿದಂಥ ಕ್ವಶನ್. ಅಲೀಸ್, ಬಾಬ್, ಕ್ಯಾರೋಲ್, ಡೇವ್ ಮತ್ತು ಎಮ್ಮ ಎಂಬ 5 ಜನರು ವೃತ್ತಾಕಾರದ ಮೇಜಿನ ಸುತ್ತ ಕುಳಿತಿದ್ದು ಮೇಜಿನ ನಡುಭಾಗಕ್ಕೆ ಮುಖ ಮಾಡಿ ಕೂತಿದ್ದಾರೆ, ಅಂದ್ರೆ ಕೇಂದ್ರಕ್ಕೆ ಮುಖ ಮಾಡಿ ಕೂತಿರ್ತಾರೆ. ಡೇವ್ ಅವರು ಬಾಬ್ ಮತ್ತು ಕ್ಯಾರೋಲ್ ನಡುವೆ ಕೂತಿದ್ದಾರೆ. ಎಮ್ಮ ಅವರು ಅಲೀಸ್ ಅವರ ಎಡಕ್ಕೆ ಕೂತಿದ್ದಾರೆ. ಅಲೀಸ್ ಮತ್ತು ಕ್ಯಾರೋಲ್ ನೆರೆಹೊರೆಯವರಲ್ಲ. ಹಾಗಾದ್ರೆ ಕ್ಯಾರೋಲ್ ಅವರು ತಕ್ಷಣ ಬಲಕ್ಕೆ ಯಾರು ಕೂತಿದ್ದಾರೆ? ಕ್ಯಾರೋಲ್ ಅವರ ತಕ್ಷಣ ಬಲಕ್ಕೆ ಯಾರು ಕೂತಿದ್ದಾರೆ? ಕ್ಯಾರೋಲ್ ಅವರ ತಕ್ಷಣ ಬಲಕ್ಕೆ ಯಾರು ಕೂತಾರ ಅಂತ ಕೇಳತ್ತಾರ. ಹಾಗಾದ್ರೆ ಯಾರು ಕೂತಾರ ಅನ್ನೋದು ಕಮೆಂಟ್ ಮಾಡ್ರಿ ಕ್ವಿಕ್ಕಾಗಿ. ಬಾಬನೋ, ಎಮ್ಮನೋ, ಡೇನೋ, ಅಲೀಸನೋ, ಎಂಥವ್ ಹೆಸರಿಪ್ಪ ಅಂತ ಕೇಳಬಾರ್ದು. ಹೌದಿಲ್ಲ ರಾಹುಲ್ಲ? ಹೌದಿಲ್ಲ? ಸೊ ಹಾಗಾದ್ರೆ ಇದನ್ನ ಕ್ವಿಕ್ಕಾಗಿ ಕಮೆಂಟ್ ಮಾಡೋಣ. ಸೋಮಲಿಂಗ ಏನು ಮಾಡತ್ತಿ? ಕ್ವಿಕ್ಕಾಗಿ ಆನ್ಸರ್ ಬಿಡಿಸಪ್ಪ. ಕ್ವಿಕ್ಕಾಗಿ ಆಪ್ಷನ್ ಬಿಡಿಸು ನೋಡೋಣ. ಬಿಡಿಸ್ರಿ. ಕಮೆಂಟ್ ಮಾಡ್ರಿ ನೋಡೋಣ. ಓಕೆ, ಇರಲಿ, ಒಳ್ಳೇದಾಗಲಿ. ಹಾಗಾದ್ರೆ 5 ಜನ ಅದಾರ. 1 2 3 4 5 ಹಿಂಗ ಕೂತಾರ ಅವರು ಕೇಂದ್ರಕ್ಕೆ ಮುಖ ಮಾಡಿನ. ಸರಿನಾ? ಕೇಂದ್ರಕ್ಕೆ ಮುಖ ಮಾಡಿ ಕೂತಾರ. ನೋಡಿ ಇಲ್ಲಿ ಏನಂದ್ರ, ಇಲ್ಲಿ ನಡುಮುಖ ಡೇವ್ ಅನ್ನೋರು ಜಾಬ್ ಮತ್ತು ಕ್ಯಾರೋಲ್ ನಡುವೆ ಕೂತಾರ. ಡೇವ್ ಅನ್ನೋರು ಎಲ್ಲೆಲ್ಲಿ ಕೂತಾರ ಅಂದ್ರೆ ಡೇವ್ ಅನ್ನೋರು ಬಾಬ್ ಅಂತ ತಿಕ್ಕೋರಿ. ಸರಿ, ಬಾಬ್ ಮತ್ತ ಕ್ಯಾರೋಲ್ ಅವ್ರ ನಡುವೆ ಕೂತಾರ. ಕ್ಯಾರೋಲ್ ನಡುವೆ ಕೂತಾರ. ಹ್ಞೂನ್ರಿ, ಇದು ಎಲ್ಲಿ ಬರಿಬೇಕು ಅನ್ನೋದು ಆಗ್ತೈತಿ ಇಲ್ಲ ನೋಡೋಣ ಒಂದು. ನೆಕ್ಸ್ಟ್ ಇಷ್ಟು ಬರ್ದೇನೆ ಅಂತ ತಿಕ್ಕೋರಿ. ಡೇವ್ ಅದಾನ, ಇಲ್ಲಿ ಡೇವ್ ಇಷ್ಟು ನಡುವೆ ಅದಾನ. ಕ್ಯಾರೋಲ್ ಮತ್ತು ಬಾಬ್ ನಡುವೆ ಕೂತಾರ. ಈಗ ಕಮ್ ಟು ಪಾಯಿಂಟ್. ಎಮ್ಮ ಅವರು ಅಲೀಸ್ ಅವರ ಎಡಕ್ಕೆ ಕೂತಿದ್ದಾರೆ. ಎಮ್ಮ ಅನ್ನೋರು ಅಲೀಸ್ ಯಾರ ಎಡಕ್ಕೆ ಕೂತಾರಂದ್ರೆ ಅಲೀಸ್ ಅವರ ಎಡಕ್ಕೆ ಕೂತಿದ್ದಾರೆ. ಆಮೇಲೆ ಅಲೀಸ್ ಮತ್ತು ಕ್ಯಾರೋಲ್ ನೆರೆಹೊರೆಯದವರು ಅಲ್ಲ. ಅಲೀಸ್ ಮತ್ತು ಕ್ಯಾರೋಲ್ ಅವರ ನಡುವೆ ಏನಲ್ಲ, ನೆರೆಹೊರೆಯಲ್ಲ.
ಯಾರು ಇಲ್ಲಿ ಸ್ಟೇಟ್ಮೆಂಟು ಸರಿಯಾಗಿ ಕೊಟ್ಟಾರಿಲ್ಲ ನೋಡೋಣ. ಕಟ್ ಆ್ಯಂಡ್ ಪೇಸ್ಟು ನೋಡ್ರಿ. 1ನೇ ಸ್ಟೇಟ್ಮೆಂಟ್, ದೇವ್ ಅವರು ಜಾಬ್ ಮತ್ತು ಕ್ಯಾರೋಲ್ ನಡುವೆ ಕೂತಾರೆ. ಎಮ್ಮ ಅವರು ಅಲಿಸ್ ಅವರ ಎಡಕ್ಕೆ. ಎಮ್ಮ ಅವರು ಇಲ್ಲಿ ಸ್ಟೇಟ್ಮೆಂಟ್, ಎಮ್ಮ ಅವರು ಅಲಿಸ್ ಅವರ ಎಡಕ್ಕೆ. ಎಮ್ಮ ಇಲ್ಲಿ ಬರ್ದೇನಂದ್ರೆ, ಎಮ್ಮ ಅಂತ ಇಲ್ಲಿ ಬರ್ದೇನೆ ಇಲ್ಲಿ ಯಾರ ಎಡಕ್ಕಂದ್ರೆ, ಎಡ ಅಂದ್ರೆ ಈ ಕಡೆ ಯಾರದಾರ ಅಂದ್ರೆ ಅಲಿಸ್, ಅಲೀನ್ ಅದನ್ನ, ಅಲಿಸ್ ಅಲ್ಲ, ಅಲಿಸ್ ಅದು. ಓಕೆ, ಅಲಿಸ್ ಅವರು ಇಲ್ಲಿ ಅದಾರ. ಎಮ್ಮ ಅವರು ಅಲಿಸ್ ಅವರ ಎಡಕ್ಕೆ ಅದಾರ. ಸರಿನಾ? ಈಗ ಬಾ, ಅಲಿಸ್ ಮತ್ತು ಕ್ಯಾರಲ್ ಅವರು ನೆರೆಯವರಲ್ಲ ಅಂದ್ರೆ ಎಮ್ಮ ಯಾರ್ಯಾರು ನಡುವ ಅಲ್ಲ ಅಂದ್ರೆ ಏನು ಕ್ವಶನು ಸ್ವಲ್ಪ ಮಿಸ್ಟೇಕ್ ಆಗೈತೇನು. ದೇವ್ ಅವರು ಜಾಬ್ ಮತ್ತು ಕ್ಯಾರೋಲ್ ನಡುವೆ ಅದಾರ. ಇಲ್ಲಿ ಕ್ಯಾರೋಲ್ ಅಂತ ಹಾಕೋಣ. ಯಾಕೇಳು, ಎಮ್ಮ ಅವರು ಇಲ್ಲಿ ಏನು ಕೊಟ್ಟರು ಅಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟಾಗಿ ಏನಾಯ್ತಂದ್ರೆ ಅಲಿಸ್ ಮತ್ತು ಕ್ಯಾರೋಲ್ ನೆರೆಹೊರಲ್ಲ. ಎಮ್ಮ ಅವರು ಅಲಿಸ್ ಅವರ ಎಡಕ್ಕೆ, ಅಲೀನ್ ಮತ್ತು ಕ್ಯಾರೋಲ್ ನೆರೆಹೊರಲ್ಲ. ಎಮ್ಮನವರು ಎಲಿಸ್ ಮತ್ತು ಕ್ಯಾರೋಲ್, ಇದನ್ನ ನೋಡೋಣ, ಚೆಕ್ ಮಾಡೋಣ ಕರೆಕ್ಟಾಗಿ. ಯಾಕೇಳು ಸ್ವಲ್ಪ ಮಿಸ್ಟೇಕ್ ಆಗ್ತಿರ್ತವೆ, ಯಾಕಂದ್ರೆ ಸ್ಪೀಡಾಗಿ ಟೈಪ್ ಮಾಡಿ ಕಳಿಸ್ಬೇಕಲ್ಲ, ಹಾಗಾಗಿ ತೊಂದರೆ ಆಗ್ತದೆ. ಇಲ್ಲಿ ನೋಡೋಣ, ಇನ್ನೊಮ್ಮೆ ಕರೆಕ್ಟಾಗಿ ಬಿಡಿಸೋಣ. ಯಾಕೆ ವಿಚಾರ ಮಾಡೋಣ. ಕೇಂದ್ರಕ್ಕೆ ಅಭಿಮುಖವಾಗಿ ಕೂತಾರ. 1 2 3 4 5 ನೋಡ್ರಿ. ಡೇವ್ ಅನ್ನೋರು ಜಾಬು ಮತ್ತು ಕ್ಯಾರೋಲ್ ನಡುವೆ ಕೂತಾರ. ಹಿಂಗೆ ಬಿಡಿಸೋಣ, ಸುಮ್ಮನೆ ಯಾಕೆ. 1 2 3 4 5 ಡೇವ್ ಅನ್ನೋರು ಯಾರ್ಯಾರು ಬಾಜು ಇಲ್ಲಿ ಡೇವ್ ಅಂತ ಬರೀಣ. ಸರಿನಾ? ಡೇವ್ ಅಂತ ಬರೆದು ಯಾರನ್ನ ಬರೀಣ, ಜಾಬ್ ಬರೀಣ, ಇಲ್ಲಿ ಕ್ಯಾರೋಲ್ ಅಂತ ಬರೀಣ. ಸರಿ. ನೆಕ್ಸ್ಟ್, ಎಮ್ಮ ಅವರು ಅಲಿಸ್ ಅವರ ಅಂದ್ರೆ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ಬರೀಲಿಕ್ಕೆ ಆಗಲ್ಲ, ಇಲ್ಲೇ ಬರೆಯೋಣ. ಇವರು ಜಾಬು, ಇದು ಡೇವ್, ಇದು ಕ್ಯಾರಲ್. ಸರಿನಾ? ಕ್ಯಾರಲ್. ಈಗ ನೋಡ್ರಿ, ಎಮ್ಮ ಅವರು ಅಲಿಸ್ ಅವರ ಎಡಕ್ಕೆ ಕೂತಿದ್ದಾರೆ. ಎಮ್ಮ ಅವರು ಏನಾಗ್ಯಾರ ಅಂದ್ರೆ ಅಲಿಸ್ ಅವರ ಎಡಕ್ಕೆ ಕೂತಾರ. ಅಲಿಸ್ ಅವರ ಎಡಕ್ಕೆ ಅಂದ್ರೆ ಅಲಿಸ್ ಇಲ್ಲಿ ಅದಾರ, ಇಲ್ಲಿ ಎಮ್ಮ ಅದಾರ. ಹಾಗಾದ್ರೆ ಇಲ್ಲಿ ಏನು ಕೇಳ್ಯಾರಂದ್ರೆ ಇಲ್ಲಿ ಅಲಿಸ್ ಮತ್ತು ಕ್ಯಾರೋಲ್ ನೆರೆಹೊರೆಯವರಲ್ಲ. ಅಲಿಸ್ ಮತ್ತು ಕ್ಯಾರೋಲ್ ನೆರೆಹೊರೆಯವರಲ್ಲ ಅಂದ್ರೆ ಇವರು ಆಜು ಬಾಜು ಕೂತಿಲ್ಲ, ಹಾಗೆ ಕೂತಿಲ್ಲ. ಸರಿ ಐತಿ. ನಾವು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅವರಿಬ್ರು ನೆರೆಹೊರೆಯವರಲ್ಲ. ಯಾರ? ಅಲಿಸ್ ಮತ್ತು ಕ್ಯಾರೋಲ್. ನಾನು ನೋಡ್ರಿ ಸೇಮ್ ಇದೇ ಕ್ವಶನ್ನ ಇಲ್ಲಿ ಬರೆಯೋಣ. ನೋಡ್ರಿ, ಇವ್ರು ಯಾರಂದ್ರೆ ಡೇವ್, ಇವರು ಬಾಬ್, ಇವರು ಕ್ಯಾರಲ್. ಸರಿ, ಕ್ಯಾರಲ್. ಈಗ ಏನಾಗೈತೆ ಅಂದ್ರೆ ಎಮ್ಮ ಅವರು ಅಲಿಸ್ ಅವರ ಎಡಕ್ಕೆ, ಎಮ್ಮ ಅದಾರ ಅಂದ್ರೆ ಅಲಿಸ್ ಇಲ್ಲಿ ಅದಾನಂದ್ರೆ ಅಲಿಸ್ ಅವ್ರ ಎಡಕ್ಕಂದ್ರೆ ಈ ಕಡೆ ಅಲಿಸ್ ಅವ್ರ ಎಡಕ್ಕಿರ್ಬೇಕು. ಅಲಿಸ್ ಅವ್ರ ಎಡಕ್ಕ ಅಲಿಸ್ ಅವರ ಬಲ ಆಗ್ತೈತಿ. ಈ ಕಡೆ ಕೂತ್ರಿ, ಹಂಗಾರ ಇಲ್ಲಿ ಅಲಿಸ್ ಅಂತ ಅನ್ಕೋರಿ. ಅಲಿಸ್ ಅವ್ರ ಹಿಂಗೆ ಕೂತಾರಂದ್ರೆ ಎಡಕ್ಕೆ ಯಾರದಾರ? ಎಮ್ಮ. ಇನ್ನು ಇಲ್ಲೊಂದು ಏನು ಕೊಟ್ಟಾರ ಅಂದ್ರೆ ಅಲಿಸ್ ಮತ್ತು ಕ್ಯಾರೋಲ್ ನೆರೆಹೊರೆಯವರಲ್ಲ. ಅಲಿಸ್ ಮತ್ತು ಕ್ಯಾರೋಲ್ ಇಬ್ರು ನೆರೆಹೊರೆಯಲ್ಲ. ಸರಿ ಐತಿ. ಹಾಗಾದ್ರೆ ಕ್ಯಾರೋಲ್ ಅವರ ತಕ್ಷಣ ಬಲಕ್ಕೆ ಯಾರು ಕೂತಾರ? ಕ್ಯಾರೋಲ್ ಅವರ ತಕ್ಷಣ ಬಲಕ್ಕೆ ಯಾರು ಕೂತಾರ ಅಂದ್ರೆ ನೋಡಿ, ಇವ್ರು ಕ್ಯಾರೋಲ್ಲ ತಕ್ಷಣ ಬಲಕ್ಕೆ ಯಾರು ಅದಾರ ಅಂದ್ರೆ ಎಮ್ಮ ಅದಾರ. ಯಾರದಾರ? ಎಮ್ಮ. ಸರಿಯಾದ ಆನ್ಸರ್ 2. ನೋಡಿ, ಇಷ್ಟು ಸಿಂಪಲ್ ಕ್ವಶನ್ ಎಷ್ಟು ಕನ್ಫ್ಯೂಸ್ ಮಾಡ್ತದೆ ನೋಡಿ. ಅವ್ರು ಏನು ಕೇಳ್ಯಾರ, ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಮಾಡುವಾಗ ಇಲ್ಲೊಂದು ಸ್ಪೇಸ್ ಕೊಟ್ಟು ಬಿಡ್ಬೇಕು. ಅಲಿಸ್ ಮತ್ತು ಕ್ಯಾರೋಲ್ ಇವರಿಬ್ರು ನೆರೆಹೊರೆಯಲ್ಲ ಅಂದ್ರೆ ಹೌದು, ನೆರೆಹೊರೆಯಲ್ಲ. ಇವ್ರು ಇಲ್ಲಿ ಕೂತಾರ. ಸರಿನಾ? ಹಾಗಾದ್ರೆ ನನ್ನ ಕ್ವಶನ್ ಆನ್ಸರ್ ಏನು? ಕ್ಯಾರೋಲ್ ಅವರ ತಕ್ಷಣ ಬಲ ಕೂತವ್ರು ಯಾರು? ಎಮ್ಮ. ಸರಿನಾ? ಅರ್ಥ ಆಗತೈತಿ? ಇಷ್ಟು ಇವತ್ತಿನ ಒಂದು ತರಗತಿ. ಒಂದು ಹೋಮ್ವರ್ಕ್ ಕೊಡ್ತೀನಿ. ನಾವು ಸ್ವಲ್ಪ ಊರಿಗೆ ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ನಾಳೆ ನಿಮಗೆ ತರಗತಿಗಳು ಇರ್ತಾವೆ. ಸೊ ಹೀಗಾಗಿ ಏನಾಗ್ತದಂದ್ರೆ ನಾನು ಸ್ವಲ್ಪ ಊರಿಗೆ ಹೋಗ್ತಾ ಇದ್ದೇನೆ. ಸ್ವಲ್ಪ ಅದಕ್ಕೆ ನಿಮಗೆ ಕ್ಲಾಸನ್ನು ಸ್ವಲ್ಪ ಏನು ಮಾಡ್ತಾ ಇದ್ದೇನೆ, ಬೇಗನೆ ಬಿಡ್ತಾ ಇದ್ದೇನೆ. ಸೊ ಹಾಗಾಗಿ ಎಲ್ಲರಿಗೂ ಶುಭರಾತ್ರಿಯನ್ನು ತಿಳಿಸುತ್ತಾ ಬಾಯ್. ಥ್ಯಾಂಕ್ ಯು. ಅದು ಬೆಸ್ಟ್. ಚೆನ್ನಾಗಿ ಓದ್ರಿ. ಭಗವಂತ ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ ಯು. ಬಾಯ್.